ಸದ್ಯ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಫ್ರೀ ಬಗ್ಗೆನೇ ಮಾತು ಜೋರಾಗಿ ಕೇಳಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಉಚಿತ ಕೊಡುಗೆಗಳ ಮನಸ್ಥಿತಿಗೆ ರಾಜ್ಯದ ಜನ ಒಗ್ಗಿಕೊಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. 5 ಉಚಿತ ಗ್ಯಾರಂಟಿಗಳನ್ನು ನೀಡಿರುವಂಥ ರಾಜ್ಯ ಸರ್ಕಾರ ಒಂದು ಕಡೆ ಯೋಜನೆ ಅನುಷ್ಠಾನಕ್ಕೆ ದೊಡ್ಡ ತಲೆನೋವಾಗಿ ಮಾಡಿಕೊಂಡಿದೆ, ಮತ್ತೊಂದು ಕಡೆ ಆರ್ಥಿಕ ಸಂಪನ್ಮೂಲದ ಕ್ರೋಢೀಕರಣ ತಲೆಬಿಸಿಯಾಗುವಂತೆ ಮಾಡಿಕೊಂಡಿದೆ. ಈ ಮಧ್ಯೆ ಫ್ರೀ ಬೀಸ್ಗಳಿಗೆ ಒಗ್ಗಿಕೊಂಡಿರುವಂಥ ಮಹಿಳೆಯರು ಉಚಿತ ಬಸ್ನಲ್ಲಿ ರಾಜ್ಯಾದ್ಯಂತ ಓಡಾಡ್ತಾನೆ ಇದ್ದಾರೆ. ಶಕ್ತಿ ಯೋಜನೆಯ ವೆಚ್ಚ ದಿನದಿಂದ ದಿನಕ್ಕೆ ಏರ್ತಲೇ ಇದ್ದು ಫ್ರೀ ಬಸ್ ಯೋಜನೆಗೆ ಒಂದು ದಿನಕ್ಕೆ 13 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಇತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಸಾಲ ಮರುಪಾವತಿ ಮಾಡೋದಿಲ್ಲ, ಸ್ತ್ರೀ ಶಕ್ತಿ ಸಂಘಗಳ ಸಾಲ ಮನ್ನಾ ಮಾಡಬೇಕು ಅಂತ ಮಹಿಳಾ ಮನೆಗಳು ಆಗ್ರಹಿಸ್ತಾ ಇದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಫ್ರೀ ಬೀಸ್ ಯೋಜನೆಗಳಿಂದ ರಾಜ್ಯದ ಬೊಕ್ಕಸ ಖಾಲಿ ಆಗುವಂತೆ ಕಾಣಿಸ್ತಾ ಇದೆ. ಉಚಿತ ಯೋಜನೆಗಳು ರಾಜ್ಯದ ಅರ್ಥವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಹಾಗಾದರೆ ಜನರಿಗೆ ಮತ್ತಷ್ಟು ತೆರಿಗೆ ಭಾರವನ್ನು ಕೊಡೋದಿಲ್ವಾ ಇದು? ಈ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿದೆ. ಒಂದು ಕಡೆಯಿಂದ ಕೊಡ್ತಾರೆ, ಉಚಿತವಾಗಿ ಕೊಡ್ತಾರೆ ಅಂತ ಹೇಳಿದಾಗ ಇನ್ನೊಂದು ಕಡೆಯಿಂದ ಕಿತ್ಕೊಳ್ತಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕಲ್ಲ. ಎಲ್ಲಿಂದ ಕೊಡ್ತಾರೆ ಹಾಗಾದರೆ ಈ ಸರ್ಕಾರಗಳು ಒಂದು ಕಡೆ ತೆರಿಗೆಯನ್ನು ಹೆಚ್ಚು ಮಾಡಿ ಇನ್ನೊಂದು ಕಡೆಯಿಂದ ಫ್ರೀ ಕೊಡ್ತಾ ಇದ್ದಾವ? ಅಲ್ಲಿ ತೆರಿಗೆ ಕಟ್ತಾ ಇರುವಂಥವ್ರಿಗೂ ಕೂಡ ಜಸ್ಟಿಸನ್ನು ಕೊಡ್ತಾ ಇದ್ದಾರಾ? ಇದು ನಾವು ಯೋಚನೆ ಮಾಡಬೇಕಲ್ವಾ? ಜೊತೆಗೆ ನಾವು ಇದೇ ರೀತಿಯಾಗಿ ಉಚಿತ ಅಂತ ಹೇಳಿ ನಮ್ಮ ಮೈಂಡ್ ಸೆಟ್ ಫಿಕ್ಸ್ ಆದರೆ ಮುಂದೆ ನಮ್ಮ ರಾಜ್ಯ ಎತ್ತ ಸಾಗುತ್ತೆ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಸಾಕಷ್ಟು ಜನ ಗಣ್ಯರಿದ್ದಾರೆ. ಸೋಮಶೇಖರ್ ಸರ್ ಇದ್ದಾರೆ, ಗ್ರಾಹಕ ಶಕ್ತಿಯ ಸಂಸ್ಥಾಪಕರು. ಸರ್ ನಮಸ್ತೆ, ಸ್ವಾಗತ ತಮಗೆ. ಇನ್ನು ಪ್ರೊಫೆಸರ್ MN ಶ್ರೀಹರಿ ಅವರಿದ್ದಾರೆ, ನಗರ ಯೋಜನೆಗಳ ತಜ್ಞರು. ಸರ್ ನಮಸ್ತೆ, ಸ್ವಾಗತ ತಮಗೆ. ಇನ್ನು ಬಾಬು ML ಅವರು ಇದ್ದಾರೆ, ರಾಜಕೀಯ ವಿಶ್ಲೇಷಕರು. ಸರ್ ನಮಸ್ತೆ, ಸ್ವಾಗತ ತಮಗೆ. ಇನ್ನು ಪ್ರೊಫೆಸರ್ ಹೇಮಂತ್ ಕುಮಾರ್ ಅವರು ಆರ್ಥಿಕ ತಜ್ಞರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಕೂಡ ಜಾಯ್ನ್ ಆಗ್ತಾರೆ. ಅವರು ಜಾಯ್ನ್ ಆಗಿದ್ದಾರೆ. ಸರ್ ತಮಗೂ ಕೂಡ ಸ್ವಾಗತ. ನನ್ನ ಮಾತು ಕೇಳಿಸ್ತಾ ಇದೆ ಅಂತ ಹೇಳಿ ಭಾವಿಸ್ತೀನಿ. ಮೊದಲನೇದಾಗಿ ನಾನು ಶ್ರೀಹರಿ ಸರ್ ಇತ್ತಲ್ಲ ಆರಂಭ ಮಾಡ್ತೀನಿ. ಶ್ರೀಹರಿ ಸರ್, ನಾನು ಆಗಲೇ ಹೇಳ್ತಾ ಇದ್ದೆ, ನಾವು ಇಲ್ಲಿವರೆಗೂ ಕೂಡ ಈ ಉಚಿತ ಕೊಡಿ ಅಂತ ಯಾವ ಸರ್ಕಾರದಲ್ಲೂ ಕೇಳಿಲ್ಲ. ನಮಗೆ ಉತ್ತಮ ಆಡಳಿತ ಕೊಡಿ ಸಾಕು ಅಂತ ಕೇಳ್ತೀವಿ ಅಷ್ಟೇ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸರ್ಕಾರ ಉಚಿತವನ್ನು ಘೋಷಣೆ ಮಾಡಲೇಬೇಕು, ಕೊಡಲೇಬೇಕು, ಇಲ್ಲಾಂದರೆ ನಾವು ವೋಟ್ ಹಾಕೋದಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ತಲುಪಿದ್ದೀವಿ. ಇವತ್ತು ಇವರು ಒಂದಷ್ಟು ಕೊಟ್ಟಿದ್ದಾರೆ ಉಚಿತ, ನಾಳೆ ಬರುವಂಥ ಸರ್ಕಾರ ಇನ್ನಷ್ಟು ಉಚಿತ ಬೇಕು ಅಂತಲೇ ಕೇಳ್ತೀವಿ, ಬಿಟ್ಟರೆ ಇಷ್ಟೇ ಸಾಕು ಅಂತೂ ಕೇಳೋದಿಲ್ಲ. ಇದರಿಂದ ರಾಜ್ಯದ ಬೊಕ್ಕಸ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಅಂತ ಈಗೇನಾಗುತ್ತೆ, ಸೊಸೈಟಿ ಹೆಲ್ತ್ ಅಂತ ಹೇಳ್ತೀವಿ ನಾವು. ಎಸ್, ಸಾಮಾಜಿಕ ಆರೋಗ್ಯ, ಅದು ಫೈನಾನ್ಷಿಯಲ್ ಆರ್ಥಿಕ ಆರೋಗ್ಯ, ಎರಡು ನೀವು ಹೇಳಿದಂಗೆ ಮೊದಲನೇ ಬ್ಯಾಲೆನ್ಸ್ ಆಗಿರಬೇಕು. ಎರಡನ್ನು ಒಂದರಿಂದ ಒಂದಕ್ಕೆ ಇಂಪ್ಯಾಕ್ಟ್ ಆಗಬಾರದು. ಅದನ್ನು ಇಲ್ಲಿ ಏನಾಗ್ತದೆ ಅಂದರೆ, ಯಾರನ್ನೋ ಪ್ಲೀಸ್ ಮಾಡೋಕ್ಕೆ ಹೋಗಿ ಇನ್ನೇನೋ ಮಾಡೋಕ್ಕೆ ಹೋಗಿ ಕಮಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಕೊಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಆದರೆ ಇದ್ರ ಮೇಲೆ ಆಗುವಂಥ ಖರ್ಚು ವೆಚ್ಚಗಳು ಎಲ್ಲಿಂದ ಜನರೇಟ್ ಮಾಡ್ತಾರೆ, ಹೇಗೆ ಜನರೇಟ್ ಮಾಡ್ತಾರೆ, ಲೋನ್ ತಗೋತಾರ, ಯಾರ ಮೇಲೆ ಎಕ್ಸ್ಟ್ರಾ ಹೊರೆ ಹಾಕ್ತಾರ, ಬೇರೆ ಜನಗಳ ಮೇಲೆ, ಮಿಡ್ಲ್ ಕ್ಲಾಸ್ನವ್ರ ಮೇಲೆ. ಸೊ ಆ ರೀತಿ ಸಾಕಷ್ಟು ಕೂಲಂಕುಷವಾಗಿ ಹೋಮ್ವರ್ಕ್ ಮಾಡದೇ ಆಗಿರೋವಂಥ ವ್ಯವಸ್ಥೆ ಇದೀಗ. ಸೊ ಇದರಲ್ಲಿ ಜನರಲ್ ಆಗಿ ಏಟ್ ಬೀಳೋದು ಯಾರಿಗೆ ಅಂದರೆ ಮಿಡ್ಲ್ ಕ್ಲಾಸ್ಗೆ. ಆರ್ಥಿಕ ಚೆನ್ನಾಗಿರೋರು ಸ್ಥಿತಿಯಲ್ಲಿರೋರ್ಗೆ ಅವ್ರಿಗೆ ಯಾವ ಥರ ಎಫೆಕ್ಟು ಆಗೋದಿಲ್ಲ. ಅವ್ರ ಕಾರ್ ಏನು ಬೆಂಚ್ ಕಾರ್ ಹೋಗ್ಬಿಟ್ಟು ಬೇರೆ ಇದಕ್ಕೆ ಮಾರುತಿ ಕಾರ್ಗೆ ಬರಲ್ಲ, ಅವರು ಹಂಗೆ ಇರ್ತಾರೆ ಬೆಂಚ್ ಕಾರ್. ಇದಕ್ಕೊಂದು ಕೌಂಟರ್ ಆರ್ಗ್ಯುಮೆಂಟ್ ಇದೆ. ಈಗ ಮಧ್ಯಮ ವರ್ಗದವರಾಗಿರ್ಬೋದು, ಬಡವರಾಗಿರ್ಬೋದು, ನಾವು ಟ್ಯಾಕ್ಸ್ ಕಟ್ತಾ ಇದೀವಿ, ನಮ್ಮ ಟ್ಯಾಕ್ಸ್ ದುಡ್ಡನ್ನ ನಮಗೆ ಕೊಡೋದ್ರಲ್ಲಿ ತಪ್ಪೇನು ಅಂತ ಕೇಳುವಂತ ಆರ್ಗ್ಯುಮೆಂಟ್ ಇದೆ. ಇದು ಟ್ಯಾಕ್ಸ್ ಕಟ್ಟೋದು ಒಂದು, ಇವ್ರು ಕೊಟ್ಟಿರೋ ಫ್ರೀ ಬಿಲ್ ಟ್ಯಾಕ್ಸ್ ಕಟ್ಟದೇ ಇರೋರು ಕೊಡ್ತಾ ಇರೋದು ಇದು. ಅಂದರೆ ನಾವು ಟ್ಯಾಕ್ಸ್ ಕಟ್ತೀನಿ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಈಗ ನನ್ನ ಟ್ಯಾಕ್ಸ್ ನನಗೆ ಬಂದರೆ, ವಾಪಸ್ ಬಂದರೆ ನನಗೆ ಅನುಕೂಲಕ್ಕೆ, ನನ್ನ ಇದಕ್ಕೆ ಎಲ್ಲ ಉದ್ಧಾರ ಆಗೋದಕ್ಕೆ, ಅದು ನಾನು ಮೇಲ್ ಬರಕ್ಕೆ ಮಾಡಿದ್ರೆ ಅವಾಗ ಒಪ್ಕೋತೀನಿ, ನನ್ನ ದುಡ್ಡು ನನಗೆ ಬರ್ತಾ ಇದೆ ಅಂತ. ಬಟ್ ನಾನು ದುಡ್ಡು ಕಟ್ಟಿದ್ದೆಲ್ಲ ನಮಗೆ ಟ್ಯಾಕ್ಸ್ ಪೇಯರ್ ಬಿಟ್ಟು ಸಾಮಾಜಿಕ ಬೇರೆ ವರ್ಗಗಳಿಗೆ ಕೊಡ್ತಾ ಇದ್ರೆ ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್? ನನಗೆ ಲಾಸ್ ಆಗ್ತಾ ಇರ್ತದೆ. ನಾನು ಕೆಲಸ ಮಾಡ್ತಾ ಇರಬೇಕು, ದುಡಿತಾ ಇರಬೇಕು, ನನಗೆ ಎಲ್ಲೋ ಕಿತ್ಕೊಂಡಂಗೆ ಆಗುತ್ತೆ ಯಾರೋ ಅದನ್ನು. ಸೊ ನನ್ನ ಬೆಳವಣಿಗೆ, ನನಗೆ ಬೇಕು ಸಿಗುವಂಥ ಸವಲತ್ತುಗಳು ಅಲ್ಲ, ಒಂದು ವರ್ಗ ಡೈರೆಕ್ಟ್ ಟ್ಯಾಕ್ಸ್ ಅನ್ನು ಕಟ್ತಾ ಇರಬಹುದು, ಇಂಡೈರೆಕ್ಟ್ ಟ್ಯಾಕ್ಸ್ ಎಲ್ಲರೂ ಕಟ್ತಾರೆ, ಅಂದರೆ ವಸ್ತುಗಳನ್ನ ವ್ಯಾಪಾರದಲ್ಲಿ ಎಲ್ಲರೂ ಕಟ್ತೀವಿ ಅದನ್ನು. ಬಟ್ ಅದಕ್ಕಿಂತ ಹೆಚ್ಚಾಗಿ ಇದಾಗದವ್ರಿಗೆ ಈ ಡೈರೆಕ್ಟ್ ಟ್ಯಾಕ್ಸ್ ಬರುತ್ತಂತೆ, ಕೆಲವು ಸ್ಯಾಲ್ರಿ ಕ್ಲಾಸ್ ಅಂತಾರೆ. ಪ್ರತಿಯೊಬ್ಬರಿಗೂ ಇಷ್ಟು ಸ್ಯಾಲ್ರಿ ಸ್ಲ್ಯಾಬ್ ಆದಮೇಲೆ 10%, 20%, 30% ಹಿಂಗೆ ಹೋಗುತ್ತೆ. ಕೆಲವರಿಗೆ ಎಷ್ಟೋ ಜನ 30% ರೀಚ್ ಆಗಿರ್ತಾರೆ. ಅವತ್ತು ಜನಗಳಲ್ಲಿ ಇನ್ನೊಂದು ಥರ ಬರುತ್ತೆ, ನಾವು ಯಾಕೆ ತೋರಿಸ್ಬೇಕು ಟ್ಯಾಕ್ಸ್ಗಳನ್ನ? ಬಿಸ್ನೆಸ್ ಮಾಡೋರು ಲಾಸ್ ತೋರಿಸ್ತಾರೆ, ಇನ್ನೇನೋ ಮಾಡ್ತಾರೆ. ಸೊ ಬೇರೆ ಬೇರೆ ಇದಕ್ಕೆ ಅವಕಾಶಗಳು ಮಾಡಿಕೊಟ್ಟಂಗೆ ಆಗುತ್ತದೆ ಈಗ. ಸೊ ಇದೊಂದು ಸಾಮಾಜಿಕದಲ್ಲಿ ಒಳ್ಳೆ ಹೆಲ್ತಿ ಬೆಳವಣಿಗೆ ಅಲ್ಲ ಇದು. ಬಟ್ ಎರಡನೇದು, ನಾನು ಇವಾಗಲೂ ಹೇಳ್ತೀನಿ, ಒಂದು ಎಲ್ಲೋ ಅರ್ಜೆಂಟಲ್ಲಿ ಮಾಡಿರೋ ವ್ಯವಸ್ಥೆ ಇದೆ. ಆ್ಯಕ್ಚುಲ್ ಆಗಿ ಇದು ಎಲೆಕ್ಷನ್ಗೋಸ್ಕರ ಮಾಡಿರೋ ವ್ಯವಸ್ಥೆ ಇದು. ಇದ್ರ ಆಗ ರಿಪರ್ಕಷನ್ಸು, ಎಫೆಕ್ಟ್ಗಳು ಸರಿಯಾಗಿ ಸ್ಟಡಿ ಮಾಡಿಲ್ಲ ಅವರು.
ಕಾನ್ಸಿಕ್ವೆನ್ಸು ಎಫೆಕ್ಟು ಸ್ಟಡಿ ಮಾಡ್ಬೇಕು ಮೊದಲೇನೆ. ಅಟ್ಲೀಸ್ಟ್ ಅವರ ಗ್ರೂಪ್ನಲ್ಲೇ ಯಾವುದೋ ಒಂದು ಪಾರ್ಟಿ ಇರ್ಬೋದು, ಅವರ ಗ್ರೂಪಲ್ಲೇ ಯೋಚನೆ ಮಾಡಿ ಚರ್ಚೆ ಮಾಡಿ ಏನೇನು ಎಫೆಕ್ಟ್ ಆಗುತ್ತೆ, ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗ್ತದ, ಇದನ್ನ ನೋಡ್ಕೊಂಡು ಅದನ್ನ ಫ್ರೀ ಬಿ ಕೊಟ್ಟು ಅದಕ್ಕೆ ಮೊದಲೇ ಹೋಮ್ ವರ್ಕ್ ಮಾಡಿ ಯಾರು ಕೊಡಬೇಕು ಏನೇನು ಅದ್ರದ್ದು ಕಂಪ್ಲೀಟ್ ಯಾವುದೇ ಒಂದು ಅಡಚಣೆ ಇರಬಾರ್ದು. ಅದಕ್ಕೆ ಆ ರೀತಿ ಒಂದು ಮಾಡೋ ವ್ಯವಸ್ಥೆ ಇರಬೇಕಾಗಿತ್ತು, ಅದು ಆಗಿಲ್ಲ. ಅದು ಇದು ಮುಂದಾಲೋಚನೆ ಇಲ್ಲದೆ ಇರುವಂತ ಯೋಜನೆಗಳು ಅಂತ ಹೇಳ್ತೀರಿ. ಆಮೇಲೆ ಎರಡನೇದು ಯಾವ್ಯಾವ್ದಕ್ಕೆ ಕೊಡ್ಬೇಕು ಫ್ರೀ ಬಿದ್ದರೆ ಕ್ಲಾರಿಟಿ ಇಲ್ಲ ಇನ್ನು ಸರಿಯಾಗಿ. ಅದಕ್ಕೆ ಯಾವ ಜನಕ್ಕೆ ಕೊಡಬೇಕು ಅಂತ ಕ್ಲಾರಿಟಿ ಇಲ್ಲ. ಈಗ ಬರೀ ಹೆಂಗಸಕ್ಕೆ ಕೊಟ್ಟರೆ ನೀವೇ ನೋಡ್ತಾರೆ ಇಂಪ್ಯಾಕ್ಟ್ ಏನಾಗಿದೆ. ಇದು ನೆಗೆಟಿವ್ ಇಂಪ್ಯಾಕ್ಟ್ ಅಂತೀವಿ ಇದನ್ನ. ಈ ನೆಗೆಟಿವ್ ಇಂಪ್ಯಾಕ್ಟ್ ಯಾವುದು ಅಂತಂದ್ರೆ ನೀವು ಹೇಳ ಧರ್ಮಸ್ಥಳ, ಮಂತ್ರಾಲಯ, ಉಡುಪಿಯಲ್ಲೆಲ್ಲ ಮೊದಲು ಎಷ್ಟೋ ಜನ ಹೋಗ್ತಾ ಇದ್ರು, ಇವಾಗ ಅದ್ರ 4ರಷ್ಟು 3ರಷ್ಟು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಕೋಟಿಗೆ ಲಕ್ಷದಿಂದ ಕೋಟಿಗೆ ಆಗಿದ್ದಾರೆ ಈಗ. ಸೊ ಇದ್ರ ಪ್ರಕಾರ ನೋಡಿದ್ರೆ ಪಾಪ ಆ ಧರ್ಮಸ್ಥಳದಲ್ಲಾಗಲಿ ಉಡುಪಿಲಾಗಲಿ ಅನ್ಯ ವ್ಯವಸ್ಥೆಗಳು ಇಟ್ಕೊಂಡಿರ್ತಾರೆ. ಅವ್ರಿಗೆ ಯಾವ ತರ ದುಡ್ಡು ಬರುತ್ತೆ ಅವ್ರಿಗೆ ಪಾಪ. ಈಗ ಅನ್ನ ವ್ಯವಸ್ಥೆ ಅವರು ಅವರು ಇನ್ನೊಂದು ತರ ಹೇಳ್ತಾರೆ. ಈಗ ಇಲ್ಲಿ ಇರುವಂತ ಜನ ಧರ್ಮಸ್ಥಳಕ್ಕೆ ಹೋಗ್ತಾರೋ ಅಥವಾ ಇನ್ನೊಂದು ಕಡೆಗೆ ಹೋಗ್ತಾರೋ, ಅಲ್ಲಿ ಪರ್ಚೇಸ್ ಮಾಡ್ತಾರೆ, ಅಲ್ಲಿ ಏನಾದ್ರು ಎಕನಾಮಿಕಲ್ ಆಕ್ಟಿವಿಟೀಸ್ ಆಗ್ತಾನೆ ಇರುತ್ತೆ, ದುಡ್ಡು ಎಕಾನಮಿಲಿ ಚಲಾವಣೆ ಆಗ್ತಾ ಇರುತ್ತೆ, ಹುಂಡಿಗೆ ದುಡ್ಡು ಹಾಕ್ತಾರೆ. ಇದನ್ನು ಒಂದು ಎಕಾನಮಿ ಅಂತಾರೆ. ದುಡ್ಡು ಎಕಾನಮಿಗೆ ದೇ ಶುಡ್ ಹ್ಯಾವ್ ಸರ್ಚ್ ಸೋ ಮೆನಿ ಆರ್ಥಿಕ ತಜ್ಞರ ಜೊತೆ ಡಿಸ್ಕಸ್ ಮಾಡಿ ಯಾವುದ್ರ ಪ್ರಕಾರ ಮಾಡಿದ್ರೆ ಇಂಪ್ಯಾಕ್ಟ್ಗಳು ಬೇರೆಯವ್ರಿಗೆ ಯಾರಿಗೂ ಇಂಪ್ಯಾಕ್ಟ್ ಆಗಬಾರ್ದು. ಅದರಿಂದ ಜನಗಳ ಅನುಕೂಲ ದೃಷ್ಟಿಯಿಂದ ನೋಡಬೇಕಾಗಿತ್ತು ಹೊರತು ಏನಾಗುತ್ತೆ ಇಂಪ್ಯಾಕ್ಟ್ ಕಮ್ಮಿ ಆಗುತ್ತೆ ಅಥವಾ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ಬೇರೆ ಕಡೆಯಿಂದ ತಾವು ಕಲೆಕ್ಟ್ ಮಾಡ್ತೀವಿ ಅಂತಂದ್ರೆ ಬೇರೆ ಹೆಂಗೆ ಬರುತ್ತೆ ಅಂದ್ರೆ ದುಡ್ಡು ಬಂದಿರೋ ದುಡ್ಡನ್ನ ಅವ್ರಿಗೆ ವ್ಯಾಪಾರ ಕೊಡ್ಬೇಕು, ಅಲ್ಲೇನೆ ಪಾಪ ಲಾಸ್ ಮಾಡ್ಕೋಬೇಕು. ಅವ್ರಿಗೆ ಏನು ಗೇನ್ ಅಂತ ಮಾಡ್ತಾರೋ ಅವ್ರು ಇಂಡಿವಿಜುವಲ್ ಆಗಿ ಅದನ್ನ ಇನ್ನೊಂದು ಕಡೆ ಪರ್ಚೇಸ್ ಮಾಡಿರ್ತಾರೆ. ಅದನ್ನ ಸೋಪ್ ಆಗಲಿ ಇನ್ನೇನೋ ಬೇರೆ ಏನೋ ವಸ್ತುಗಳಲ್ಲಿ ಕೊಂಡಕೊಂಡಾಗ ಅದ್ರ ಮೇಲೆ ಕೂಡ ಟ್ಯಾಕ್ಸ್ ಹೋಗುತ್ತೆ. ಸೋಮಶೇಖರ್ ಸರ್, ಇಲ್ಲಿವರೆಗೂ ಕರ್ನಾಟಕ ಅಂತ ಹೇಳಿದ ತಕ್ಷಣ ಆರ್ಥಿಕ ಶಿಸ್ತಿಗೆ ಹೆಸರುವಾಸಿಯಾಗಿರುವಂಥದ್ದು. ಆರ್ಥಿಕ ಶಿಸ್ತು ಬಹಳ ಚೆನ್ನಾಗಿದೆ. ಇಲ್ಲಿನ ಜನರು ಕೂಡ ಯಾವತ್ತಿಗೂ ಉಚಿತ ಕೊಡಿ ಅಂತ ಕೇಳಿಲ್ಲ, ಜಾತಿ ಆಧಾರದಲ್ಲಿ ಅಂಥ ಮಟ್ಟಿಗೆ ರಾಜಕಾರಣ ಮಾಡಿಲ್ಲ. ನಾರ್ತನ್ನು ಹೋಲಿಸಿದ್ರೆ, ಒಂದಷ್ಟು ರಾಜ್ಯಗಳನ್ನು ಹೋಲಿಸಿದ್ರೆ, ಬಿಮಾರು ರಾಜ್ಯಗಳು ಅಂತ ಹೇಳಿದ ತಕ್ಷಣ ನಮಗೆ ಬಿಹಾರ, ಉತ್ತರ ಪ್ರದೇಶ, ಜಾರ್ಖಂಡು ಈ ಥರದ ರಾಜ್ಯಗಳು ಬರ್ತವೆ, ಕಣ್ಣು ಮುಂದೆನೇ ಬರ್ತವೆ. ಆದರೆ ಕರ್ನಾಟಕ ಅಥವಾ ಸದರ್ನ್ ಇಂಡಿಯಾದ ಒಂದಷ್ಟು ರಾಜ್ಯಗಳಿದೆ ಯಾವತ್ತೂ ಬರಲ್ಲ. ಕಾರಣ ಇಲ್ಲಿ ಉಚಿತಕ್ಕೋಸ್ಕರ ಜನ ಇಲ್ಲ ಅಂತ. ನೀವು ಮತ ಹಾಕಬೇಕು ಅಂದರೆ ನಮಗೆ ದುಡ್ಡು ಕೊಡಬೇಕು ಅಂತಿಲ್ಲ, ಈ ಥರ ಅಲ್ಲಿಗೆ ಹೋಲಿಸಿದಂಗೆ ಇಲ್ಲ ಅಂತ. ಆದರೆ ಇವತ್ತು ನಾವು ಏನು ಗಮನಿಸ್ತಾ ಇದ್ದೀವಿ, ಈ ವಿದ್ಯಮಾನ ಇದೆಯಲ್ಲ ಎಲ್ಲೋ ಒಂದು ಕಡೆ ಅದಕ್ಕೆ ನಮ್ಮನ್ನು ತಳ್ಳುತ್ತಾ ಇದೆಯಾ ಅಂತ. ನಮ್ಮದು ಬಿಮಾರು ರಾಜ್ಯಗಳು ಅಂತ ಬಂದಾಗ ಕರ್ನಾಟಕ ಅಂತ ಹೆಸರು ಬರುತ್ತಾ ಮುಂದೊಂದಿನ? ಭಾಳ ಚೆನ್ನಾಗಿ ಶುರು ಮಾಡಿದ್ರಿ. ಎಸ್, ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಪರಿಸ್ಥಿತಿಯಲ್ಲಿ ಅನುಗುಣವಾಗಿ ಯಾವುದೇ ಮಾಡಿದ್ರೆ ತಪ್ಪಿಲ್ಲ. ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಉದ್ದೇಶ ಏನು, ಟಾರ್ಗೆಟ್ ಏನು, ಅದ್ರ ಮುಖ್ಯ. ಟಾರ್ಗೆಟ್ ಇಂಪಾರ್ಟೆಂಟ್. BPL ಅಂತ ಹೇಳಿದ್ರೆ ನಾನು ಪುನಃ 2-3 ಸಲ ಕೇಳ್ತಾ ಇದ್ದೆ. BPL ಅಂದರೆ ಏನು ಯಾರಿಗೂ ಗೊತ್ತಿಲ್ಲ. ಯಾರು ಹೂ ಇಸ್ ಬಿಲೋ ಪಾವರ್ಟಿ ಲೈನ್, ಫಸ್ಟ್ ಅದು ಅರೈವ್ ಮಾಡಿದೆ. ಇವತ್ತು ವಾಸ್ತವಿಕ ಪರಿಸ್ಥಿತಿ ಇದು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿರೋದು 83% ಆಫ್ ಕರ್ನಾಟಕ ಪೀಪಲ್ ಆರ್ ಪುವರ್. 83%. ಅಂದರೆ ಅರ್ಥ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಅರ್ಥ ಏನಂದರೆ ಪಾವರ್ಟಿ ಲೈನ್ನ ಎಲ್ಲರೂ ಮಾಡಿಸ್ಕೊಂಡಿದ್ದಾರೆ. ಇದಕ್ಕೆ BH ಅನಿಲ್ ಕುಮಾರ್ ಅಂತ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಒಂದ್ಸಲಿ ಒಂದು ಇದು ಮಾಡಿದ್ದಾರೆ. 91 ಇದು ಆಲ್ಮೋಸ್ಟ್ ಕ್ಲೋಸ್ ಟು 1.5 lakhs ಆಫ್ ಪೀಪಲ್. ಓಕೆ, ಇದು ಬರೀ 4,000 ಕೊಡಗುಲ್ ಮಾತ್ರ ರೇಷನ್ ಕಾರ್ಡಲ್ಲಿ ಬೋಗಸ್, ಸರಿಯಾದಲ್ಲ. ಅದಕ್ಕೆ ಡಿಪಾರ್ಟ್ಮೆಂಟಲ್ಲಿ RTI ಕೇಳಿದ್ರೆ ಅವ್ರೇನು ಹೇಳ್ತಾರೆ ಅಂದರೆ ಸುಮಾರು 40ರಿಂದ 45 ಲಕ್ಷ. ನೀವು ಆಧಾರ್ ತಂದ್ರಲ್ಲ, ಥ್ರೂ ಆಧಾರ್ ಎಷ್ಟು ಕಂಡುಹಿಡಿದ್ರಿ ಅಂತ ನಾವು ಪ್ರಶ್ನೆ ಕೇಳಿದ್ವಿ. 45 ಲಕ್ಷ. ಇಲ್ಲಿ ಭಾಳ ಮಜಾ ಇದೆ. 45 ಲಕ್ಷ ಏನು ಹೇಳ್ತಾರೆ ಅಂದರೆ ದೇ ಆರ್ ಇನ್ಎಲಿಜಿಬಲ್ ರೇಷನ್ ಕಾರ್ಡ್ಸ್. ಇನ್ಎಲಿಜಿಬಲ್ ಅಂದರೆ ನಾಳೆ ಅವ್ರನ್ನ ಎಲಿಜಿಬಲ್ ಮಾಡ್ಬೋದು. ಅಂದರೆ ಅರ್ಥಾತ್ ಇದರಲ್ಲಿ ಏನಾಗುತ್ತೆ ಅಂದರೆ ನೀವು ಒಂದು ಕಡೆ ಟ್ಯಾಕ್ಸ್ ಕಟ್ಟಬಾರ್ದು ಅಂತ ಹೇಳಿದ್ರಿ. 1.25 ಲಕ್ಷ ರೂಪಾಯಿ ಅವ್ರ ಸಂಬಳ ಇರಬೇಕು ಅಂತ. ಆ್ಯಂಡ್ ಫ್ರಮ್ ವೆನ್ 60-70 ವರ್ಷದಿಂದ ಅದನ್ನೇ ಹೇಳ್ಕೊಂಡು ಬರ್ತಾ ಇದ್ದೀರಿ. ಅಂದರೆ ಈ BPL ಜಾಸ್ತಿ ಆಗ್ತಾ ಇರೋ ಹೊರತು ಕಡಿಮೆ ಆಗ್ತಿಲ್ಲ. ನೀವು ಹೇಳಿದಾಗೆ ಬಿಮಾರು ಸ್ಟೇಟ್ಸಲ್ಲಿ ಇವತ್ತು ಏನಂದ್ರೆ ಉತ್ತರ ಪ್ರದೇಶ ಬಿಮಾರಲ್ಲಿ ಎಗಿರೋಯ್ತು, ಮಧ್ಯಪ್ರದೇಶ ಬಿಮಾರಲ್ಲಿ ಎಗಿರೋಯ್ತು, ಬಿಹಾರ್ ಹಂಗೆ ಇದೆ. ಅಲ್ಲ, ಅದಕ್ಕೊಂದು ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಆಮೇಲೆ ಕೊಡ್ತೀನಿ. ಅದು ಹಂಗೆ ಇದೆ. ಕಾರಣ ಹೇಗೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನೀವು ಟಾರ್ಗೆಟೇ ಸರಿ ಇಲ್ಲ. ಗುರಿ ಎಲ್ಲಿ ಮುಟ್ಟಬೇಕು ಅಂತಿಲ್ಲ. ಗುರಿಗೆ ಹೋಗಿ ಮುಟ್ತೀನಿ ಅಂದ್ರೆ ಯಾರಿಗೆ ನೀವು ಪ್ಲೀಸ್ ಮಾಡ್ತಾ ಇದ್ದೀರಿ? ಒಂದು. ಎರಡನೇದೇನಂತ ಹೇಳಿದ್ರೆ ಇವಾಗ ನೀವು ಎಕನಾಮಿಕ್ಸ್ ಮಾತಾಡ್ಬೇಕಾದ್ರೆ GST ತರಬೇಕಾದ್ರೆ ಒಂದು
ನಿಯಮ ಮಾಡ್ಕೊಂಡಿದ್ರು. ಕೆಲವು ಸ್ಟೇಟ್ಸ್, ಉದಾಹರಣೆ ತಮಿಳುನಾಡು, ಭಾಳ ಕಡಾಖಂಡಿತವಾಗಿ ಜಯಲಲಿತಾ ಬರೋದೇ ಇಲ್ಲ ಅಂತರು. ಬಿಕಾಸ್ ಆಫ್ ದಿ ಸ್ಟೇಚರಲ್ಲಿ ಅವ್ರ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಅಂತ. ಆಗ ಗೌರ್ಮೆಂಟ್ ಕನ್ವಿನ್ಸ್ ಮಾಡಬೇಕಾಗಿತ್ತು. ಈ ಮುಖ್ಯಮಂತ್ರಿಗಳು ಯಾರು ಒಪ್ಪಲಿಲ್ವೋ ಅವ್ರದ್ದೇನು ಇದು ಪಾಯಿಂಟ್ ಅಂತ ಕೇಳಿದ್ರು. ಅವ್ರು ಹೇಳಿದ್ರು ನಮಗೆ ಬರೋವಂಥ ಟ್ಯಾಕ್ಸಸ್ ಲಾಸ್ ಆಗ್ತದೆ, ನಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ, ಅಲ್ಲ ಟ್ಯಾಕ್ಸ್ GST ಇಂದ ನಮಗೆ ಕಲೆಕ್ಷನ್ ಕಮ್ಮಿ ಕೊಡ್ತೀರಿ ಅಂತ. ಅದಕ್ಕೆ ಗೌರ್ಮೆಂಟ್ ಒಂದು ನಿಯಮ ಮಾಡ್ತು ಆವಾಗ. GST ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಜುಲೈ. ಅವ್ರೇನು ಮಾಡಿದ್ರು ಅಂದರೆ 5 yearsಗೆ ನಿಮಗೆ ಕಾಂಪನ್ಸೇಷನ್ ಕೊಡ್ತೀವಿ ಅಂತ. ಸೊ ಯಾತಕ್ಕೆ ಈ ಉದಾಹರಣೆ ತಂದೆ ಅಂದರೆ, ಈಗ ಜೂನ್ 2022 ಅಲ್ಲಿ ಕಾಂಪನ್ಸೇಷನ್ ಮುಗೀತು. ಸೊ ಇಲ್ಲ ಇವಾಗ ಎಕ್ಸ್ಟ್ರಾ ನಿಮಗೆ ಆ ಹೊರೆ ಜಾಸ್ತಿ ಬರುತ್ತೆ. ನಾವು ಯುವರ್ ಲಿಮಿಟೇಷನ್ಸ್ ನೀವು ಪ್ಲೇ ಮಾಡುವಂಥದ್ದು ಹೆಚ್ಚೆಚ್ಚು ಕೊಡುವಂಥದ್ದು ಬರೋದಿಲ್ಲ, ಕಡಿಮೆ ಆಗುತ್ತೆ. ಓಕೆ ಹೇಮಂತ್ ಸರ್ ಹತ್ರ ಕೇಳ್ತೀನಿ. ಹೇಮಂತ್ ಸರ್ ನಮಸ್ತೆ, ನಾನು ಧ್ವನಿ ಕೇಳಿಸ್ತಾ ಇದೆ ಅಂತ ಹೇಳಿ ಭಾವಿಸ್ತೀನಿ. ಆರ್ಥಿಕ ತಜ್ಞರಾಗಿ ತಾವೇನು ಹೇಳ್ತೀರಿ ಅಂತ? ಇಲ್ಲಿ ಅಭಿವೃದ್ಧಿ ಅಂತ ಹೇಳಿದ ತಕ್ಷಣ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿ ಎರಡೂ ಆಗಬೇಕು. ಆದರೆ ಸಾಮಾಜಿಕ ಅಭಿವೃದ್ಧಿಯನ್ನೇ ಮಾಡ್ತಾ ಹೋದರೆ ಆರ್ಥಿಕ ಅಭಿವೃದ್ಧಿ ಆಗೋದು ಯಾವಾಗ? ಆರ್ಥಿಕ ಅಭಿವೃದ್ಧಿಯನ್ನೇ ಮಾಡ್ತಾ ಹೋದರೆ ಸಾಮಾಜಿಕ ಅಭಿವೃದ್ಧಿ ಆಗೋದೇ ಇಲ್ಲ. ಸೊ ಈ ಎರಡೂ ಒಟ್ಟೊಟ್ಟಿಗೆ ಹೋಗಬೇಕು ಅಂತ. ಆದರೆ ನಮ್ಮ ರಾಜಕಾರಣಿಗಳು ಅದು ಪ್ಲೀಸ್ ಮಾಡ್ತಾರೋ ಅಥವಾ ಮುಂದೇನಾದರೂ ಮತಗಳಿಗೋಸ್ಕರ ಈ ಥರದ ಯೋಜನೆಗಳನ್ನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈ ಯೋಜನೆಯಲ್ಲಿ ತಮಗೇನಾದರೂ ಮುಂದಾಲೋಚನೆ ಕಾಣಿಸುತ್ತಾ? ಇದನ್ನು ನೀವು ವಿಸ್ತಾರವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ನಮ್ಮ ರಾಜ್ಯದ ಬಜೆಟ್ ಸರಾಸರಿ 3 ಲಕ್ಷ ಕೋಟಿ. ಈ 3 ಲಕ್ಷ ಕೋಟಿನಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳಕ್ ಪ್ರಯತ್ನ ಪಡ್ತೀನಿ. 60 ರೂಪಾಯಿ ಬರ್ತಾ ಇರೋ ಆದಾಯ 300 ರೂಪಾಯಿ. ಈ 300 ರೂಪಾಯಿನಲ್ಲಿ 60 ರೂಪಾಯಿ ನಾವು ಕೇವಲ ಜನಗಳಿಗೆ ಫ್ರೀ ಅಂತ ಕೊಡೋದಿಕ್ಕೆ ನಮ್ಮ ರಾಜ್ಯದಲ್ಲಿ ಕೆಪಾಸಿಟಿ ಇದೆಯಾ? ಫಸ್ಟ್ ಅದು. ಎರಡನೇದು, ಯಾವುದೇ ಒಂದು ಪಾಲಿಸಿ ಡಿಸಿಷನ್ಸ್ ಅನ್ನು ತಗೊಳ್ತೀವಿ ಅಂತ ಹೇಳಿದಾಗ ಅದರ ಮೂಲ ಉದ್ದೇಶ ಏನಿರಬೇಕು ಅಂದ್ರೆ, ಯಾರನ್ನ ಫಸ್ಟ್ ಐಡೆಂಟಿಫೈ ಮಾಡಬೇಕು, ಅವರಿಗೆ ಆ ಅವಶ್ಯಕತೆ ಇದೆಯಾ ಅನ್ನೋದನ್ನ ಅರಿತುಕೊಳ್ಬೇಕು, ಯಾವ್ಯಾವ ಕಡೆಯಿಂದ ನಾವು ಫೈನಾನ್ಸ್ಗಳನ್ನ ಕ್ರೋಢೀಕರಿಸ್ಕೊಳ್ತೀವಿ ಅನ್ನೋ ಒಂದು ಫ್ಯಾಕ್ಟರ್ಗಳನ್ನ ಐಡೆಂಟಿಫೈ ಮಾಡ್ಕೋಬೇಕು. ಕೊನೆಗೆ ಫಲಾನುಭವಿಗಳಿಗೆ ಯಾವ ರೀತಿ ತಲುಪಿಸ್ಬೇಕು ಅನ್ನೋ ಒಂದು ಮೆಕ್ಯಾನಿಸಮ್ ಸೆಟ್ ಮಾಡಬೇಕು. ಈ ಯಾವುದು ಈ 5 ಇದರಲ್ಲಿ ಕವರ್ ಆಗಿಲ್ಲ. ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ಇವರು ಇದರ ಬಗ್ಗೆ ಯೋಚನೆ ಮಾಡಿದ್ದೆ 15 ದಿನಕ್ಕೆ ಹಿಂದೆ, ಎಲೆಕ್ಷನ್ 15 ಹಿಂದೆ. ಅದಕ್ಕೆ ಸೂಕ್ಷ್ಮವಾಗಿ ಒಂದೊಂದಾಗಿ ಉತ್ತರ ಹೇಳ್ತೀನಿ, ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಕರೆಂಟಿನ ಬೆಲೆಗಳನ್ನ ಜಾಸ್ತಿ ಮಾಡಿದ್ದಾರೆ. ಪರ್ ಯೂನಿಟ್ ಬೆಲೆ ಸ್ಲ್ಯಾಬ್ 7 ರೂಪೀಸ್ ಇಟ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಇದರ ಇಂಪ್ಯಾಕ್ಟ್ ಏನಾಗುತ್ತೆ ನಾನು ಹೇಳ್ತೀನಿ ಕೇಳಿ. ಈಗ ನಮಗೆ ಯಾವುದೋ ಒಂದು ಸ್ಲ್ಯಾಬ್ ಅಲ್ಲಿ 3 ರೂಪಾಯಿ ಇತ್ತು, 3.5 ರೂಪಾಯಿ ಇತ್ತು, 5 ರೂಪಾಯಿ ಇತ್ತು, ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ 7 ರೂಪಾಯಿ ಆಗ್ತಿತ್ತು. ಆದ್ರೆ ಈಗ ಸರಾಸರಿ 7 ರೂಪಾಯಿ ಮಾಡ್ಬಿಟ್ಟಿದ್ದಾರೆ. ಇದರ ಅನಾನುಕೂಲ ಏನು ಅಂದ್ರೆ, ಇವತ್ತಿನಿಂದ ನಮ್ಮ ಕರೆಂಟ್ ಬಿಲ್ 7 ರೂಪಾಯಿ ಯಾವುದೇ ಸರ್ಕಾರ ಬರಲಿ ಅದು ಫಿಕ್ಸ್ ಆಗುತ್ತೆ. ನಾಳೆ ಈ ಬಳುವಳಿ ಈ ಸರ್ಕಾರನೋ ನೆಕ್ಸ್ಟ್ ಸರ್ಕಾರನೋ ತೆಗೆದುಬಿಡ್ತು. ಈ ಸರ್ಕಾರ ಈ ಬಳುವಳಿ ತೆಗೆದು ಬಿಡ್ತು ಅಂದ್ರೆ, ಮೊದಲು ಯಾರು ಶ್ರೀಸಾಮಾನ್ಯ 3.5 ರೂಪಾಯಿ ಕೊಡ್ತಾ ಇದ್ದಿದ್ದು ಈಗ ಅವರು 7 ರೂಪಾಯಿ ಕೊಡ್ಲೇಬೇಕಾಗುತ್ತೆ. ಇನ್ ಲಾಂಗ್ ರನ್ ಈ ಬಳುವಳಿ ಜನರ ಮೇಲೆ ಹೊರೆ ಆಗುತ್ತೆ ಹೊರತು ಇದು ಬಳುವಳಿ ಆಗಲ್ಲ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಇನ್ನೊಂದು ಏನು ಅಂತ ಕೇಳಿದ್ರೆ, ನಮ್ಮ ಸ್ತ್ರೀ ಅಕ್ಕಿ ಕೊಡಬೇಕು ಅಂತ ಕೇಳ್ತಾರೆ. ಸಿ, ಅಗ್ರಿಕಲ್ಚರಲ್ ಪ್ರಾಡ್ಯೂಸ್ ಎಲ್ಲ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಮ್ಮ ರಾಜ್ಯಗಳಲ್ಲಿ ಸ್ಟೇಟ್ಗಳಿಂದ ಎಲ್ಲರೂ ವಿಲೇಜ್ಗಳನ್ನ ಬಿಟ್ಟು ಸಿಟಿಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಆಲ್ಮೋಸ್ಟ್ ಬೆಂಗಳೂರಿನ ಪಾಪ್ಯುಲೇಷನ್ ಅನ್ಅಫಿಷಿಯಲ್ ಇಸ್ 1.4 crores. ಇಟ್ ಇಸ್ ಎಕ್ಸ್ಪೆಕ್ಟೆಡ್ 235 ನಲ್ಲಿ 2 ಕೋಟಿ ದಾಟಬಹುದು ಅಂತ ನಮ್ಮ ಸಮೀಕ್ಷೆಗಳು ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಅಗ್ರಿಕಲ್ಚರ್ ಯಾರು ಬೆಳೀತಾ ಇದ್ದಾರೆ ಎಲ್ಲ ಈಗ ಫ್ರಾಗ್ಮೆಂಟೇಶನ್ ಆಗಿ 1 ಎಕರೆ, ಅರ್ಧ ಎಕರೆ, 1/4 ಎಕರೆ ಆಗಿರೋದ್ರಿಂದ ಜನಗಳು ಬೆಳೀತಾ ಇಲ್ಲ. ಹೀಗಿರ್ಬೇಕಾದಾಗ ನಮಗೆ ಎಲ್ಲಿಂದ ಕ್ರೋಢೀಕರಿಸ್ಕೊಳ್ತೀವಿ ಅನ್ನೋ ಒಂದು ಮುಂಚೆನೆ ಪ್ಲಾನ್ ಮಾಡ್ದಿರಾ ಇದು ತರೋದು ಎಷ್ಟು ಮಟ್ಟಿಗೆ ಉತ್ತಮ. ಮೂರನೇದು, ಶ್ರೀಸಾಮಾನ್ಯರು ಮತ್ತೆ ಲೇಡೀಸ್ ಕೊಡ್ತೀನಿ ಅಂತ ಹೇಳಿದ್ರು.
ಜನಗಳಿಗೆ ನಮ್ಮ ದೇಶ 140 ಕೋಟಿ ಜನ ಇರೋ ದೇಶ. ಎಸ್ ನಾವು ಬ್ರಿಟನ್ ಮಾಡೆಲ್ಲು, ಜರ್ಮನಿ ಮಾಡೆಲ್ಲು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳನ್ನ ನಾವು ತರಕ್ ಆಗೋದಿಲ್ಲ. ಯಾಕೆಂದ್ರೆ ಆ ದೇಶಗಳೆಲ್ಲ 8 ಕೋಟಿ 9 ಕೋಟಿ 10 ಕೋಟಿ ಇರೋ ಜನ. ನಮ್ಮ ರಾಜ್ಯನೇ 7 ಕೋಟಿ. ನಮ್ದು ತಮಿಳ್ನಾಡು ಸೇರಿದ್ರೆ 2 ದೊಡ್ಡ ದೊಡ್ಡ ದೇಶಗಳೇ ಸೇರ್ಕೊಂಡ್ಬಿಡುತ್ತೆ. ಹೌದು. ಅಂತ ದೇಶಗಳಲ್ಲಿ ಎಕನಾಮಿಕಲಿ ಡೆವಲಪ್ಡ್ ಆಗಿ ಅಂಥ ದೇಶಗಳೇ ಈಗ ರಿಡ್ರೆಸಲ್ ಮೋಡ್ಗೆ ಹೋಗ್ತಾ ಇದ್ದಾರೆ. ಅವರೇ ಇವಾಗ ಕೊಡ್ತಾ ಇರೋ ಸ್ಕೀಮ್ಗಳನ್ನೆಲ್ಲ ತೆಗೆದು ನಾವು ಯಾವುದೇ ತರ ತುಂಬಾ ಸೆಕ್ಯೂರಿಟಿ ಸ್ಕೀಮ್ಸ್ ಕೊಡಲ್ಲ ಅನ್ನೋ ಮನೋಭಾವದಲ್ಲಿ ಇದ್ದು, ನಾವು ಒಂದು ಡೆವಲಪಿಂಗ್ ಎಕಾನಮಿ ಆಗಿ 140 ಕೋಟಿ ಜನ, ನಮ್ಮ ರಾಜ್ಯದಲ್ಲಿ ಆಲ್ಮೋಸ್ಟ್ 7 ಕೋಟಿ 6 ಕೋಟಿ ಜನಗಳಿಗೆ ನಾವು ಈ ತರ ಇಡೀ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಫ್ರೀ ಹೋಗ್ಬೋದು. ಇಂಥ ತರದನ್ನ ನಾವು ಕೊಡೋದಕ್ಕೆ ಸಾಮರ್ಥ್ಯ ಇದೀವಾ, ನಮ್ಮ ಹತ್ರ ಎಕನಾಮಿಕಲಿ ನಮ್ಮಲ್ಲಿ ಅಷ್ಟು ಕೇಪಬಿಲಿಟಿ ಇದೆಯಾ ಅನ್ನೋದು ಆತ್ಮವಿಮರ್ಶನೆ ಮಾಡ್ಕೊಳ್ಳೋದು ತುಂಬಾ ಮುಖ್ಯವಾಗಿದೆ. ಎಸ್ ಸರ್, ಮಾತಾಡ್ತೀನಿ ಸರ್, ತಮ್ಮ ಹತ್ರ ಮಾತಾಡ್ತೀನಿ, ಬಾಬು ಸರ್ ತಮ್ಮ ಹತ್ರ ಮಾತಾಡ್ತೀನಿ. ಇಲ್ಲಿ ಸಾಕಷ್ಟು ಕೌಂಟರ್ ಆರ್ಗ್ಯುಮೆಂಟ್ಸ್ ಕೂಡ ಇದೆ. ಎಸ್, ಈಗ ಫ್ರೀ ಕೊಡ್ತೀವಿ, ಅದರಿಂದಲೂ ಕೂಡ ಎಕಾನಮಿ ಜನರೇಟ್ ಆಗೋದಿಲ್ವಾ, ಹಣ ಬರೋದಿಲ್ವಾ, ಈ ಥರದ ಆರ್ಗ್ಯುಮೆಂಟ್ಸ್ಗಳು ಕೂಡ ಇದ್ದಾವೆ. ಜೊತೆಗೆ ನಮ್ಮ ದೇಶದ ಒಂದು 10 ರಾಜ್ಯಗಳ ಪರಿಸ್ಥಿತಿ ಏನಾಗಿದೆ, ಈ ಹಿಂದೆ ಅವರು ಬೀಮಾರು ರಾಜ್ಯಗಳಾಗಿರಲಿಲ್ಲ, ಈಗ ಹೇಗೆ ಬೀಮಾರು ರಾಜ್ಯಗಳು ಆದವು, ಅದೇ ಸ್ಥಿತಿಯಲ್ಲಿ ಕರ್ನಾಟಕ ಕೂಡ ಹೋಗ್ತಾ ಇದೆಯಾ? ಬಾಬು ಸರ್, ಈ ತಮಿಳ್ನಾಡಿನಲ್ಲಿ ಒಂದು ಮೈಂಡ್ ಸೆಟ್ ಇದೆ. ನೀವು ಚುನಾವಣೆ ಹೋದಾಗ ಒಂದು 2,000 3,000 ಕೊಡದೆ ಹೋದರೆ, ಒಂದು ಕುಕ್ಕರ್ ಕೊಡದೆ ಹೋದರೆ, ಒಂದು ಸ್ವಲ್ಪ ಅಕ್ಕಿ ಫ್ರೀ ಕೊಡದೆ ಹೋದರೆ ಅವ್ರು ಓಟೇ ಹಾಕೋದಿಲ್ಲ. ನಿಧಾನಕ್ಕೆ ನಮ್ಮ ರಾಜ್ಯದಲ್ಲಿ ಅದು ಬರ್ತಾ ಇದೆ. ಒಂದಷ್ಟು ಕಡೆ ನೀವು 500 ಕೊಡದೇ ಇದ್ದರೆ 1000 ಓಟ್ ಹಾಕಿದ್ಯಾನ ಕೇಳಿದ್ರೆ 2,000 ಕೊಟ್ಟರು ಅಂತಾರೆ, ಇನ್ನೊಬ್ರು ಕೇಳಿದ್ರೆ 5,000 ಕೊಟ್ಟರು ಅಂತಾರೆ. ಈ ಮೈಂಡ್ ಸೆಟ್ ಇದೆಯಲ್ಲ, ಇದು ಭಾಳ ಡೇಂಜರಸ್ಸು ಅಂತ. ಇದು ಒಂದು, ಯಾರು ಕೊಡ್ತಾರೆ, ಯಾರು ಎಲೆಕ್ಷನ್ ನಿಂತಿದ್ದಾರೋ ಅವರು ಕೊಡ್ತಾರೆ, ಅವ್ರ ದುಡ್ಡಿಂದ ಕೊಡಲಿ. ನಾಳೆ ಸರ್ಕಾರಗಳು ಇದನ್ನೇ ಅನೌನ್ಸ್ ಮಾಡಬೇಕು, ನೀವು ಕುದುರೆ ಕೊಟ್ಟರೆ ನಿನ್ಗೆ ಆನೆನೇ ಕೊಡಬೇಕು ಬರೋ ಗೌರ್ಮೆಂಟು ಅಂತ ಇದ್ದರೆ ನಮ್ಮ ದೇಶ ಎಲ್ಲಿ ಹೋಗುತ್ತೆ? ನಾವು ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿನ ಈಗ ಅಂತ. ವಾಸುವರೇ, ನಾನು ಇದನ್ನ 2 ಆಯಾಮದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಫೋರ್ ದ್ಯಾಟ್ ಸರ್ಟನ್ ಕ್ಲಾರಿಫಿಕೇಶನ್ ಪಾರ್ಟ್ ಆಫ್ ಇಟ್. ಸಿ, ಟ್ಯಾಕ್ಸ್ ಕಟ್ಟೋರು ಯಾರು ಅಂತ ಆದಾಗ ನಾವು ಯಾವುದೇ ಒಂದು ಇದಿಲ್ಲದೆ ಅಂತ ಹೇಳ್ತೀರಾ, ಯಾವುದೇ ಒಂದು ವಿತೌಟ್ ಎನಿ ರಿಸರ್ವೇಷನ್ ವಿ ಕ್ಯಾನ್ ಸೇ ಆಲ್ ದ 130 crores ಪೀಪಲ್ ಆಫ್ ದಿಸ್ ಕಂಟ್ರಿ ಆರ್ ಟ್ಯಾಕ್ಸ್ ಪೇಯರ್ಸ್. ಓಕೆ, ಇಟ್ ಕ್ಯಾನ್ ಬಿ ಡೈರೆಕ್ಟ್ ಆರ್ ಇಂಡೈರೆಕ್ಟ್. ಸಮ್ ಪೋರ್ಷನ್, ಕೆಲವು ಪೋರ್ಷನ್ ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾರೆ, ಕೆಲವು ಪೋರ್ಷನ್ ಅವರು ಇಂಡೈರೆಕ್ಟ್. ಬಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಪ್ರಪೋರ್ಷನ್ ಟು ಟೋಟಲ್ ರೆವೆನ್ಯೂ ಏನಿದೆ, ಇಟ್ ಇಸ್ ಮೋರ್ ದ್ಯಾನ್ 50%. ಸೊ ಹಾಗಾಗಿ ಏನೋ ಒಬ್ಬರು ಟ್ಯಾಕ್ಸ್ ಇನ್ನೊಬ್ರು ತಗೊಂಡಿದ್ದಾರೆ ಅಥವಾ ಅದನ್ನ ಕಸ್ಕೊಂಡಿದ್ದಾರೆ ಅನ್ನೋದು ಶಾಯದ್ ಸ್ವಲ್ಪ, ಅದು ಮೋಸ್ಟ್ಲಿ ಸ್ವಲ್ಪ ಉತ್ಪ್ರೇಕ್ಷೆ ಆಗ್ಬೋದೇನೋ, ಅದು ಕ್ಷಮೆ ಇರಲಿ. ಬಟ್ ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ, ಅದು ಒಂದು ಪೋರ್ಷನ್. ಈಗ ನಮ್ಮ ಒಂದು ಕಳಕಳಿ ಅಥವಾ ನಮ್ಮ ಒಂದು ಏನಿದೆ ಅಥವಾ ಆತಂಕ ಏನು ಬರ್ತಾ ಇದೆ, ಹೆಚ್ಚಿನದು ನಾವು ಈ ಒಂದು ಸ್ಕೀಮ್ಗಳೇನು ಮಾಡಿದ್ದಾರೆ ಅದ್ರ ದುರ್ಬಳಕೆ ವಿನಃ ಬಿಟ್ರೆ ಅದು ಸದ್ಬಳಕೆ ಬಗ್ಗೆ ಯಾರಿಗೂ ಒಂದು ಇದಿಲ್ಲ. ಈಗ ಯಾರೇ ಅದ್ರದ್ದು ವಿರೋಧ ಮಾಡೋರಿದ್ರೆ, ಈಗ ಯಾರೋ ಒಂದು ಟಾರ್ಗೆಟ್ ಸೆಗ್ಮೆಂಟ್ ಇದೆ, ಅವರು ನಿಜವಾಗ್ಲೂ ಅದಕ್ಕೆ ಬೇಕಿದೆ, ಅವ್ರಿಗೆ ಕೊಡಿ ಅಂತ ಹೇಳಿದ್ರೆ ಯಾರು ಅದನ್ನ ಏನಂತೀರಾ ಬೇಡ ಅಂತ ವಿರೋಧ ಮಾಡ್ತಿಲ್ಲ. ಯಾರು ಸಿಗಬೇಕು ಅವರು ಸಿಕ್ಕಿದ್ರೆ ಯಾರು ವಿರೋಧ ಮಾಡ್ತಾ ಇರಲಿಲ್ಲ. ಬಟ್ ಇಲ್ಲಿ ಟಾರ್ಗೆಟ್ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಟಾರ್ಗೆಟ್ ಆಗ್ತದೆ. ಸೊ ಈ ಸದ್ಬಳಕೆ ಆಗೋದ್ರ ಬಗ್ಗೆ ಯಾರ್ದು ವಿರೋಧ ಇಲ್ಲ, ಆದ್ರೆ ಈಗ ಆಗ್ತಿರೋ ದುರ್ಬಳಕೆ ಬಗ್ಗೆ ಎಲ್ಲರಿಗೂ ಆತಂಕ ಇದೆ. ಮತ್ತು ಇದು ಒಂದು ಮೈಂಡ್ ಸೆಟ್ ಆಗ್ಬೋದು ಅಂತ. ಈಗ ನೋಡಿ, ಯಾವುದೇ ಒಂದು ಅನುಕೂಲ ಅಥವಾ ಸವಲತ್ತು ಯಾರು ಅದು ಅರ್ಹರಿರ್ತಾರೆ ಅವ್ರಿಗೆ ಕೊಟ್ರೆ ಅದರಿಂದ ಅನುಕೂಲ ಆಗೇ ಆಗುತ್ತೆ, ಆತನಿಗೂ ಆಗುತ್ತೆ, ಕೊಟ್ಟವ್ರಿಗೂ ಆಗುತ್ತೆ. ಆತರ ಅನರ್ಹ ಹೋಗಿ ಸೇರ್ಕೊಂಡಾಗ ಇದು ಒಂದು ತೊಂದರೆ ಬರುತ್ತೆ. ಸೊ ಅದು ಒಂದು ಎಕ್ಸ್ಪೆಕ್ಟ್ ಮಾಡ್ಬೇಕು. ಬಟ್ ಇದ್ರದ್ದು ಇದಿಷ್ಟು ರಾಜಕೀಯವಾಗಿ ಇದರ ಹಿನ್ನೆಲೆಗಳನ್ನ ನೋಡೋದಾದ್ರೆ ಏನಕ್ಕೆ ಇದು ಬಂತು ಅಥವಾ ಏನಕ್ಕೆ ನಡೀತಿದೆ ಅಂದ್ರೆ, ಟು ಸೇ ಪೊಲಿಟಿಕೋ ಎಕಾನಮಿಕ್ ರೀಸನ್ಸ್ ಅಂದರೆ, ಸಿ ನಾವು 2018 ಆನ್ವರ್ಡ್ಸ್ ಓಕೆ ನಮ್ಮ ದೇಶ ಏನು ನಡೀತಾ ಇದೆ, ಒಂದು ರೀತಿ ಸ್ಟ್ಯಾಗ್ಫ್ಲೇಷನ್ ಅಂತ ಹೇಳ್ಬೋದು. ಸ್ಟ್ಯಾಗ್ಫ್ಲೇಷನ್ ಅಂದರೆ ಗ್ರೋತ್ ಕೂಡ ಕಮ್ಮಿ ಇದೆ, ಇನ್ಫ್ಲೇಷನ್ ಹೆಚ್ಚಿಗೆ ಆಗ್ತಾ ಇದೆ. ಓಕೆ, ಸೊ ಆ ಒಂದು ಪೀರಿಯಡ್ ಏನಿತ್ತು 2018 ಶುರುವಾಗಿದ್ದು, ಕೋವಿಡ್ ಅದನ್ನು ಒಂಥರ ಅಗ್ರವೇಟ್ ಮಾಡ್ತು ಅಥವಾ ಇನ್ನೂ ಅದನ್ನು ವಿಷಮಿಸ ಪರಿಸ್ಥಿತಿಗೆ ತೊಗೊಂಡೋಯ್ತು. ಸೊ ಈ ಒಂದು ಪರಿಸ್ಥಿತಿ ಎಲ್ಲ ಆರ್ಥಿಕ ತಜ್ಞರು ಅಂದರೆ ಪಾಲಿಸಿ ಮೇಕರ್ಸ್ ಲೆವೆಲಲ್ಲಿ ಅದನ್ನು ಕಾಡ್ತಾ ಇತ್ತು. ಹಾಗಾಗಿ ನೀವು ನೋಡಿದ್ರೆ ಯೂನಿಯನ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಸೆಪ್ಟೆಂಬರ್ 2019 ಡೈರೆಕ್ಟ್ 10% ರಿಬೇಟ್ ಆನ್ ಕಾರ್ಪೊರೇಟ್ ಟ್ಯಾಕ್ಸ್ ಕೊಟ್ಟರು. 10% ರಿಬೇಟ್ ಆಲ್ಮೋಸ್ಟ್ ಅಂದರೆ ಆನ್ ಎಸ್ಟಿಮೇಟೆಡ್ ಲೆವೆಲ್. ಅವರು ನಿರ್ಮಲಾ ಸೀತಾರಾಮನ್ ಅವರು ಏಪ್ರಿಲ್ ಕೊಟ್ಟಿದ್ದ ಬಡ್ಜೆಟಿಗೆ ಅವರ ಎಸ್ಟಿಮೇಟ್ಸ್ಗೆ ಸೆಪ್ಟೆಂಬರಲ್ಲಿ ಬಂದೆ ರೆಡ್ಯೂಸ್ಡ್ ಆಲ್ಮೋಸ್ಟ್ 10% ಆಫ್ ದ ಟೋಟಲ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಇಳಿಸಿದಾಗ ಎಸ್ಟಿಮೇಟೆಡ್ ಲಾಸ್ ವಾಸ್ ಆಲ್ಮೋಸ್ಟ್ ಅಬೌಟ್ 1.2 lakh crores. ಓಕೆ,
ಅಷ್ಟು ಅಂದ್ರೆ ಅದೇ ಬಿಟ್ಕೊಟ್ಟಂಗೆ. ಅವ್ರು ಕೊಟ್ಟಿದ್ದು ಯಾವುದೇ ಒಂದು ದುರುದ್ದೇಶದಿಂದ ಅಲ್ಲ, ಅವ್ರ ಉದ್ದೇಶ ಕೂಡ ಇದ್ದಿದ್ದು. ಈಗ ಒಂದು ಎಕಾನಮಿ ರಿಸೆಷನ್ ಲೆವೆಲ್ ನಡೀತಾ ಇದೆ, ಹೆಚ್ಚಿನ ಜಾಬ್ ಕ್ರಿಯೇಷನ್ ಆಗಬೇಕು, ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಮಾಡಬೇಕು, ಅವಾಗ ಎಕಾನಮಿಕ್ ಗ್ರೋತ್ ಜಾಸ್ತಿ ಆಗುತ್ತೆ. ಸೊ ಈ ಎಲ್ಲ ಏನು ಅವ್ರದ್ದು ಈ ಒಂದು ಭಾಗದಲ್ಲಿ ಏನು ಕಳ್ಕೊತಿದ್ದಾರೆ, ಇನ್ನೊಂದು ಭಾಗದಲ್ಲಿ ನಾವು ದುಡಿಬೋದು ಅನ್ನೋ ಆಸೆಯಿಂದ. ಆದ್ರೆ ನಮ್ಮ ದೇಶದ ದುರಾದೃಷ್ಟವೋ ಏನೋ, ನಮಗೆ ಅದು ಅನ್ಕೊಂಡ್ ಲೆವೆಲಿಗೆ ಕೊಡ್ಲಿಲ್ಲ. 2019 ಏನಾಯಿತು ತಕ್ಷಣ ಒಂದು 6 ತಿಂಗಳಿಗೆ ಕೋವಿಡ್ ಬಂತು. ಕೋವಿಡ್ ನಮ್ಮನ್ನೆಲ್ಲ ಒಂದೂವರೆ ವರ್ಷ ಹಿಡ್ಕೊಂಡಿತ್ತು. ಸೊ ಈಗ ಪರವಾಗಿಲ್ಲ. ಈಗ ಆಸ್ ಪರ್ ಲಾಸ್ಟ್ ಎಸ್ಟಿಮೇಟ್ ದಟ್ ಗ್ರೋತ್ ಆಫ್ ಕಾಂಟ್ರಿಬ್ಯೂಷನ್ ಹಸ್ ಇನ್ಕ್ರೀಸ್. ಓಕೆ, ಇದು ಹಿನ್ನೆಲೆ ಏನಕ್ಕೆ ಕೊಟ್ಟೆ ಅಂತ ಹೇಳಿದ್ರೆ, ನಾವು ರಾಜಕೀಯ ಪಕ್ಷಗಳಿಗೆ ಯಾವಾಗಲೂ ಬೈತಿರ್ಬೋದು, ಬಟ್ ಅವರಲ್ಲೂ ಕೆಲವರು ಒಳ್ಳೆಯವರಿದ್ದಾರೆ, ಥಿಂಕಿಂಗ್ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ ಅಂತ. ಇದೊಂದು ಎಕ್ಸಾಂಪಲ್. ಇಫ್ ಯು ಸಿ ಯೂನಿಯನ್ ಗೌರ್ಮೆಂಟ್, ಈಗ ಸೇಮ್ ಕಾಂಗ್ರೆಸ್ ಪಾರ್ಟಿನಲ್ಲೂ ಕೂಡ ಕೋವಿಡ್ ನಡೆದಾಗ ಅವರ ಒಂದು ಥಿಂಕ್ ಟ್ಯಾಂಕ್ ಏನಿದೆ, ರಘುರಾಮನ್ ರಾಜನ್ ಇರ್ಬೋದು ಅಥವಾ ಪಿ ಚಿದಂಬರಂ ಅವರು ಇದನ್ನ ಅಡ್ವೊಕೇಟ್ ಮಾಡಿದ್ರು. ಅಂದ್ರೆ ನೀವು ಯಾರು ಅದನ್ನ ಬಳಕೆದಾರಿದ್ದಾರೆ ಅಥವಾ ಕನ್ಸ್ಯೂಮರ್ಸ್ ಇದ್ದಾರೆ, ಅವ್ರ ಕೈಗೆ ಹಣ ತಲುಪಿಸಿ, ಓಕೆ, ಅವರ ಕನ್ಸಂಪ್ಷನ್ ಹೆಚ್ಚಿಗೆ ಆಗುತ್ತೆ. ದೆನ್ ಇದನ್ನ ಎಕನಾಮಿಕ್ಸ್ ಲ್ಯಾಂಗ್ವೇಜ್ ಅಲ್ಲಿ ಮೋಸ್ಟ್ಲಿ ನಮ್ಮ ಪ್ರೊಫೆಸರ್ ಸಾಹೇಬ್ರು ಝೂಮ್ ಅಲ್ಲಿ ಇರೋರು ಹೇಳ್ಬೋದು, ದೇ ವಾಂಟೆಡ್ ಟು ಟ್ರಿಗರ್ ದಟ್ ಅನಿಮಲ್ ಸ್ಪಿರಿಟ್. ಅಂದ್ರೆ ಅದೊಂದು ಪ್ರಾಣಿ ಗುಣ, ಅಂದ್ರೆ ಎಲ್ಲದನ್ನು ಕಬಳಿಸುವಂಥದ್ದು, ಎಲ್ಲದನ್ನು ಗಳಿಸುವಂಥದ್ದು ಒಂದು ಮೋಡಿಗೆ ತಗೊಂಬನ್ನಿ ಅನ್ನೋ ಆಸೆಯಿಂದ ಡೈರೆಕ್ಟ್ ಕೊಡಿ ಅಂತ ಹೇಳಿದ್ರು. ಅದ್ರ ಮುಂದುವರೆದ ಭಾಗನೇ ಮೋಸ್ಟ್ಲಿ ಕಾಂಗ್ರೆಸ್ನವರು ಈಗ ಅನೌನ್ಸ್ ಮಾಡಿರುವಂಥ ಗ್ಯಾರಂಟಿ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಅವರು ಅದು ಪ್ರಿಪ್ರೇಷನ್ ಕಮ್ಮಿ ಇತ್ತು ಅಥವಾ ಅವ್ರದ್ದು ಏನು ತಯಾರಿ ಎಷ್ಟಿತ್ತು ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಬಟ್ ಇದು ಥಿಂಕಿಂಗ್ ಏನಿದೆ ಅಥವಾ ಈ ಐಡಿಯಾಲಜಿ ಅಥವಾ ಥಿಂಕಿಂಗ್ ಏನಿದೆ, ಇಟ್ ಹಸ್ ಫ್ಲೋನ್ ಫ್ರಮ್. ಕೇಳ್ತೀನಿ ಹೇಮಂತ್ ಸರ್, ತಾವು ಇದನ್ನು ಕೇಳಿದ್ರಿ ಅಂತ ಭಾವಿಸ್ತೀನಿ. ತುಂಬಾ ಜನ ಹೇಳೋದು ಇದೆ, ಈಗ ಕಾಂಗ್ರೆಸ್ ಅವರು ಹೇಳ್ತಾ ಇರುವಂಥ ಆರ್ಗ್ಯುಮೆಂಟ್ ಕೂಡ ಇದೆ, ಜನರ ಕೈಯಲ್ಲಿ ದುಡ್ಡಿಲ್ಲ, ಕೋವಿಡ್ ಆಯಿತು, 2 ವರ್ಷ ಆಯಿತು, ಜನರ ಕೈಯಲ್ಲಿ ದುಡ್ಡಿಲ್ಲ, ಪರ್ಚೇಸಿಂಗ್ ಕೆಪಾಸಿಟಿ ಇಲ್ಲ, ನೀವು ಅವ್ರ ಕೈಗೆ ದುಡ್ಡು ಕೊಡಿ, ಸೊ ದ್ಯಾಟ್ ಕನ್ಸ್ಯೂಮರ್ಸು ಪರ್ಚೇಸ್ ಜಾಸ್ತಿ ಮಾಡ್ತಾರೆ, ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ. ತಾವೇನು ಹೇಳ್ತೀರಿ ಇದಕ್ಕೆ? ಇದನ್ನ 2 ಥರ ಅರ್ಥ ಮಾಡ್ಕೋಬೇಕು. ಸರ್ ಹೇಳಿರೋ ಎಕ್ಸಾಂಪಲ್ ತುಂಬಾ ಉತ್ತಮವಾದದ್ದು. ಇನ್ಫ್ಯಾಕ್ಟ್ ಐ ವಾಂಟೆಡ್ ಟು ಟೆಲ್ ದ್ಯಾಟ್. ನೋಡಿ, ಯಾಕೆ ಯೂನಿಯನ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಆ ಟ್ಯಾಕ್ಸ್ ಸ್ಲ್ಯಾಬ್ನ ಇಳಿಸಿದ್ರು ಅಂದ್ರೆ, ಇಡೀ ವರ್ಲ್ಡ್ ಅಲ್ಲಿ ನೋಡಿದಾಗ ನಮ್ಮ ಕಾರ್ಪೊರೇಟ್ ಟ್ಯಾಕ್ಸ್ಗಳದು ರೇಟ್ ವಾಸ್ 35%. ದ ಆವರೇಜ್ ಆಫ್ ದ ವರ್ಲ್ಡ್ ವಾಸ್ ಅರೌಂಡ್ 24% to 25%. ನಾವು ವರ್ಲ್ಡ್ ಅಲ್ಲಿ ಕಾಂಪಿಟೇಟಿವ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಳಿಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ಸ್ಲ್ಯಾಬ್ ಅನ್ನ ಇಳಿಸಲೇಬೇಕಾಯ್ತು. ಅದಕ್ಕೋಸ್ಕರ ಇಳಿಸ್ಕೊಂಡೇವೆ. ಸೆಕೆಂಡ್, ಇವಾಗ ನಮ್ಮ ರಾಜ್ಯಕ್ಕೆ ಬಂದಾಗ ಸರ್ ನಾವು ಯಾವ ತರದ ಸ್ಕೀಮ್ ಕೊಡ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಇವಾಗ ಒಂದು ದೇಶ ಈ ಕೋವಿಡ್ ಆದ್ಮೇಲೆ ನಾನೊಂದು ಬಿಲ್ಡಿಂಗ್ ಕಟ್ತೀನಿ, ನಾನು ನನ್ನ ದೇಶನ ಕಟ್ಟೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಬೆಳೆಸ್ತೀನಿ, ಎಂಪವರ್ ಮಾಡ್ತೀನಿ, ನಾನು ಇವಾಗ ಈ ಲೇಡೀಸ್ ಅವರಿಗೆ ಸ್ಕಿಲ್ ಪ್ರೋಗ್ರಾಮ್ಸ್ ಕೊಡ್ತೀನಿ, ಇಂಥ ತರದ್ರಲ್ಲಿ ದುಡ್ಡುಗಳನ್ನ ನಾವು ಡೈರೆಕ್ಷನ್ ಮಾಡಿದ್ರೆ ಎಲ್ಲೋ ಒಂದು ಕಡೆ ಉತ್ತಮ ಆಗ್ತಿತ್ತು. ಬಟ್ ಈಗ ಏನಾಗ್ತಾ ಇದೆ, ನಾವು ಈ ಫ್ರೀ ಅನ್ನೋ ಒಂದು ಸೆಟಪ್ ಬರ್ತಿದೀವಿ. ಇದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಏನು ಅನ್ನೋದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಫಸ್ಟ್, ನಮ್ಮ ಇಡೀ ಸೌತ್ ಇಂಡಿಯಾನಲ್ಲೇ ಅಥವಾ ಇಡೀ ಇಂಡಿಯಾನಲ್ಲೇ ನಮ್ಮ KSRTC ಬಸ್ ಅಂದ್ರೆ ಒಂದು ಒಳ್ಳೆ ಹೆಸರಿದೆ, ಮತ್ತೆ ಅದಕ್ಕೊಂದು ಒಳ್ಳೆ ಫೆಸಿಲಿಟೀಸ್ ಕೊಡ್ತೀವಿ. ನಾವು ಯಾವುದೇ ರಾಜ್ಯದ ಬಗ್ಗೆ ತಪ್ಪು ಹೇಳ್ತಿಲ್ಲ. ಕೇರಳ ಕಡೆ ಎಲ್ಲ ಹೋಯ್ತು ಅಂದ್ರೆ ಬಸ್ಗಳಿಗೆ ಕನ್ನಡಿ ಇಲ್ಲ, ಅವರು ಶಟರ್ ಹಾಕಿ ಇದು ಮಾಡ್ಕೊಂಡು ಹೋಗ್ತಾರೆ. ಈಗ ಏನಾಗುತ್ತೆ, ಈಗ ಸಾಲ ಅಂತ ಸಬ್ಸಿಡಿ ಕೊಟ್ಟಾಗ ಸರ್ಕಾರ ಈ KSRTಗೆ ಸಲ್ಲಬೇಕಾಗಿರೋ ದುಡ್ಡಿನಲ್ಲಿ ಕಡಿತದಿಂದ ಕೊಡ್ತಾರೆ. ನಾವು ಹೊಸ ಡೆವಲಪ್ಮೆಂಟ್ ಮಾಡೋದಾಗ್ಲಿ, ಹೊಸ ಗಾಡಿಗಳು ತರೋದಕ್ಕಾಗ್ಲಿ, ಇವತ್ತಿದ್ರ ಪ್ರಾಬ್ಲಮ್ ಇರೋದಿಲ್ಲ. ಇನ್ನು 10 ವರ್ಷಕ್ಕೆ ಇದರ ಪ್ರಾಬ್ಲಮ್ ಆಗುತ್ತೆ. ಸೆಕೆಂಡ್ ಪ್ರಾಬ್ಲಮ್ ಏನು, ನಾನು ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ, 300 ರೂಪಾಯಿನಲ್ಲಿ 60 ರೂಪಾಯಿ ನಾನು ಫ್ರೀಯಾಗಿ ಕೊಡ್ತೀನಿ ಅಂದ್ರೆ, ಈಗಾಗಲೇ ನಾವು ನಡೆಸ್ತಾ ಇರೋ ಮೆಟ್ರೋ ಪ್ರಾಜೆಕ್ಟ್ಸ್ಗಳಿಗಾಗ್ಲಿ, ಬೇರೆ ಹೈನುಗಾರಿಕೆಗಳಿಗಾಗ್ಲಿ, ರೈತರಿಗೆ ಕೊಡಬೇಕಾಗಿರೋ ಸಪೋರ್ಟ್ಗಳಾಗ್ಲಿ, ಲಾಂಗ್ ಟರ್ಮ್ ಪ್ಲಾನ್ಗಳನ್ನ ಮಾಡಿಟ್ಟಿರೋದಕ್ಕೆ ದುಡ್ಡುಗಳು ಸರ್ಕಾರಕ್ಕೆ ಕೊಡೋದಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಈಗಾಗಲೇ ನಾವು GST ಅಂತ ಒಂದು ಒಪ್ಕೊಂಡಿರೋದ್ರಿಂದ ನಮ್ಮ ಹಲವಾರು ಕಡೆಯಿಂದ ಪ್ರೈಸ್ ಮಾಡ್ಕೊಳ್ಳೋದು ನಿಂತೋಗಿದೆ. ಈಗ ನಮಗಿರೋದು ಒಂದು ಅಬಕಾರಿ, ನಮಗೊಂದು ಲ್ಯಾಂಡ್ ಟ್ಯಾಕ್ಸು, ಮತ್ತೆ ಒಂದು ಸ್ವಲ್ಪ ವಾಟ್ ಯು ಕಾಲ್ ಪೆಟ್ರೋಲು, ಇಂಥ 4-5 ಜಾಗಗಳು ಬಿಡ್ತು ಅಂದ್ರೆ ಸ್ಟೇಟ್ ಗವರ್ಮೆಂಟ್ಗೆ ಅಡಿಷನಲ್ ರೆವೆನ್ಯೂ ಮಾಡ್ಕೊಳ್ಳೋದಕ್ಕೆ ಜಾಗಗಳೇ ಇಲ್ಲ. ಹೀಗಿರ್ಬೇಕಾದಾಗ ನಮ್ಮ ಪ್ಲಾನ್ ಆಫ್ ಡೈರೆಕ್ಷನ್ ಏನಿದೆ, ಎಸ್ there is a school of thought
ಜನಗಳ ಕೈಯಲ್ಲಿ ದುಡ್ಡು ಕೊಡೋದು ಒಳ್ಳೆಯದು. ಅದರಿಂದ ಏನಾಗುತ್ತೆ, ಮನಿ ಸರ್ಕ್ಯುಲೇಷನ್ ಆಗುತ್ತೆ, ರೊಟೇಷನ್ ಆಗುತ್ತೆ ಅನ್ನೋ ಒಂದು ಫಿಲಾಸಫಿ ಇದೆ. ಮೋರ್ ಅಂಡ್ ಮೋರ್ ಮನಿ ಚರ್ನ್ಸ್, ದುಡ್ಡು ಸರ್ಕ್ಯುಲೇಟ್ ಆದಾಗ ಇಂಡೈರೆಕ್ಟ್ ರೆವೆನ್ಯೂಗಳು ಜಾಸ್ತಿ ಆಗುತ್ತೆ. ಎಸ್, ಅದನ್ನೇ ನಾನು ನಿಮಗೆ ಹೇಳಕ್ ಬರ್ತಾ ಇರೋದು. ನೋಡಿ, 2019ರಿಂದ ನಮ್ಮ ಇಡೀ ಪ್ರಪಂಚ ಅದರಿಂದ ಆಚೆ ಬರಕ್ಕಾಗ್ತಿಲ್ಲ. ಯಾಕೆ ಅಂದ್ರೆ ಯುಕ್ರೇನ್ ಮತ್ತೆ ರಷ್ಯಾ ವಾರ್ನಿಂದ ಈ ಪ್ರಾಬ್ಲಮ್ ಆಗಿರೋದ್ರಿಂದ ಏನಾಗ್ತಾ ಇದೆ, ದೊಡ್ಡ ದೊಡ್ಡ ಡೆವಲಪ್ಡ್ ಎಕಾನಮಿಗಳು ರಿಸೆಷನ್ಗೆ ಹೋಗ್ತಾ ಇದೆ. ಈಗ ಸಾವಿರಾರು ಜನಗಳು ಕೆಲಸಗಳನ್ನ, ಲಕ್ಷಾಂತರ ಜನ ಕೆಲಸಗಳನ್ನ ಕಳ್ಕೊಳ್ತಾ ಇದ್ದಾರೆ ಫಾರಿನ್ ಕಂಟ್ರಿಗಳಲ್ಲಿ. ಇನ್ನ 2-3 ವರ್ಷದವರೆಗೂ ಫಾರಿನ್ ದೇಶಗಳು ಅವರ ಇಂಟರ್ನಲ್ ದೇಶಗಳನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳೋದ್ರಲ್ಲೇ ಇರ್ತಾರೆ ಹೊರತು ಅವರು ಯಾವಾಗ ಚೆನ್ನಾಗಿರ್ತಾರೋ ನಮ್ಮ ದೇಶಗಳಿಗೆ ಬರ್ತಾರೆ. ಇಂಥ ಪರಿಸ್ಥಿತಿಗಳಲ್ಲಿ ನಮ್ಮ ದೇಶ ಲಾಂಗ್ ಟರ್ಮ್ ಪ್ಲಾನ್, ಎಸ್ಪೆಷಲಿ ಕರ್ನಾಟಕ ಸರ್, ಯಾತಕ್ಕೆ ಹೇಳ್ತೀನಿ ಅಂದ್ರೆ ವಿ ಆರ್ ಅ ಸರ್ಪ್ಲಸ್. ಮತ್ತೆ ನಮ್ಮ ಮೇಜರ್ ರೆವೆನ್ಯೂ ಬರೋದೇ ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿಯಿಂದ. ನಾವು ಯಾವುದೇ ರೀತಿಯಾದ ಮ್ಯಾನುಫ್ಯಾಕ್ಚರಿಂಗು ಮತ್ತೆ ಬೇರೆ ಅದಕ್ಕೆ ನಾವು ಇದುವರೆಗೂ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ. ಕೊಡಕ್ ಪ್ರಯತ್ನ ಪಟ್ಟಿದ್ದೀವಿ, ಆಗ್ತಾ ಇದೆ. ಆದ್ರೆ ಈ 60,000 ಕೋಟಿ ರೂಪಾಯಿ ಹೇಗೆ ಖರ್ಚು ಮಾಡಬೇಕು, ನನ್ನ ಒಂದು ಮೂಲಭೂತ ಸೌಕರ್ಯಗಳ ಕೊಡೋದಾಗ್ಲಿ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದಾಗ್ಲಿ, ವಿಮೆನ್ ಎಂಪವರ್ಮೆಂಟ್ಗೆ ಅವರ ಸ್ಕಿಲ್ಗಳನ್ನ ಆಂಟ್ರಪ್ರಿನರ್ಶಿಪ್ಗೆ, ಮೈಕ್ರೋ ಫೈನಾನ್ಸ್ಗಳಿಗೆ ಮಾಡಿಬಿಟ್ಟು 60,000 ಕೋಟಿ 3 ವರ್ಷದಲ್ಲಿ 3 ಲಕ್ಷ ಕೋಟಿ, ಆಲ್ಮೋಸ್ಟ್ ನಮ್ಮ ರಾಜ್ಯದ 1 ವರ್ಷದ ಬಜೆಟ್ ನಾವು ಫ್ರೀಯಾಗಿ ಕೊಡ್ತೀವಿ. ಕೊನೆಯ ಪ್ರಶ್ನೆ ಇಷ್ಟೇ ಕೇಳಬೇಕಾಗಿರೋದು, ಆತ್ಮಾವಲೋಕನದ ಪ್ರಶ್ನೆ, ಜನ ಇದನ್ನ ಕೇಳಿದ್ರಾ? ಇದು ಅವರ ಅವಶ್ಯಕತೆ ಇದೆಯಾ? ಬೇಕಾಗಿರೋರಿಗೆ ನಾವು ಕೊಡ್ತಾ ಇದೀವ? ಇದು ಜನ ಕೇಳಲಿಲ್ಲ ಅಂತ, ಜನ ಕೇಳಿದ್ರೆ ಕೊಡೋದು ಹೌದು, ಜನ ಕೇಳಲಿಲ್ಲ. ನೀವು ಹಾಗಾದ್ರೆ ಇದನ್ನ ಮತಕ್ಕೋಸ್ಕರ ಮಾಡ್ಕೊಂಡ್ರಿ ಅಲ್ವಾ? ಎಕ್ಸಾಕ್ಟ್ಲಿ. ಇದು ಈ ವಿಷಯದಲ್ಲಿ ನೋಡಕ್ ಹೋದ್ರೆ ಕೂಲಂಕುಷ ಗೊತ್ತಾಗ್ತದೆ. ಯಾವ ಜನಗಳು ಯಾವುದೇ ವಿಷಯ ಕೇಳದೆ ಇದ್ಮೇಲೆ ಇದೊಂದು ಫ್ರೀ ಬಿ ಅನ್ನೋದನ್ನ ಜನಗಳಿಗೆ ಒತ್ತು ಹೇರಿದ್ದಾರೆ. ಇದನ್ನ ನಿಮ್ಗೆಲ್ಲ ಕೊಡ್ತೀವಿ ಅಂತ. ನಮ್ಮ ಜನಗಳಿಗೆ ಎಷ್ಟು ಮುಗ್ಧರು ಅಥವಾ ಬುದ್ಧಿವಂತರು ಅದಕ್ಕಿಂತ ಹೆಚ್ಚಾಗಿ ಫ್ರೀ ಬಿ ಮೇಲೆ ಎಲ್ರಿಗೂ ಆಸೆ ಇರುತ್ತೆ, ನಮಗೂ ಸಿಗಲಿ ಅಂತ ಅಂದ್ಬಿಟ್ಟು. ಇದು ಒಂದು ಕೊಟ್ಟಿರೋದು ಒಂದು ಜನಗಳಿಗೆ ಟ್ಯಾಕ್ಸ್ ಆಗುತ್ತೆ ಅನ್ಕೊಳ್ಳೋಣ. ಬೇರೆ ಇವಾಗ ಟ್ಯಾಕ್ಸ್ ಹೆಚ್ಚಿನ ಟ್ಯಾಕ್ಸ್ ಆಗುತ್ತೆ, ಕಲೆಕ್ಷನ್ ಆಗುತ್ತೆ. ಅದು ಆ ಹೆಚ್ಚಿನ ಟ್ಯಾಕ್ಸ್ ಏನು ಕೊಡದೇ ಇದ್ದಿದ್ರೆ ಟ್ಯಾಕ್ಸ್ ಜಾಸ್ತಿ ಆಗ್ತಾ ಇರ್ಲಿಲ್ಲ, ಇನ್ನೊಬ್ಬರ ಮೇಲೆ ಹೊರೆನೂ ಬೀಳ್ತಾ ಇರ್ಲಿಲ್ಲ. ಅವಾಗ ಈ ಹೊರೆ ಎಲ್ಲರೂ ಬೇರೆಯವ್ರ ಮೇಲೆ ಯಾಕೆ ಬೀಳ್ತಾರೆ ಅಂದ್ರೆ ಇವ್ರಿಗೆ ಫ್ರೀ ಕೊಟ್ಟು ಈ ದುಡ್ಡು ಹಣನ ಅಡ್ಜಸ್ಟ್ ಮಾಡಕ್ಕೆ ಹೋಗಿದ್ದಾರೆ. ಆರ್ಥಿಕವಾಗಿ ಬ್ಯಾಲೆನ್ಸ್ ಶೀಟ್ ತೋರಿಸಬಹುದು, ಅದಾಯ್ತು ಇದಾಯ್ತು ಹೇಳ್ಬೋದು. ಆದ್ರೆ ಎಫೆಕ್ಟು ಇಂಪ್ಯಾಕ್ಟ್ ಆಗ್ತಾ ಇರೋದು ಈ ಆವರೇಜ್ ಜನಗಳ ಮೇಲೆ, ಅಂದ್ರೆ ಮಿಡ್ಲ್ ಕ್ಲಾಸ್ನವರಿಗೆ. ಸೊ ಅದರಿಂದ ಇದ್ರ ಕಡೆ ಗಮನ ಕೊಟ್ಟು ಸರ್ಕಾರದವರು ಈ ತರ ಕೊಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ಸುಮ್ಮನೆ ಬೇರೆ ಥರದಲ್ಲಿ ಹೇಳ್ಬೋದಾಗಿತ್ತು. ಅವರು ಏನು ಇಂಪ್ರೂವ್ ಮಾಡ್ತೀವಿ. ನನ್ನ ಕೈಲಿ ಇವಾಗ ಅಮೆರಿಕಲ್ಲೂ ಎಲೆಕ್ಷನ್ ನೋಡಿದ್ದೀನಿ ನಾನು. ಅಲ್ಲಿ ಏನು ಮಾಡಿ ಇಬ್ಬರು ಪ್ರೆಸಿಡೆಂಟ್ ಆಗೋರು ಬಂದು ನಿಂತ್ಕೊಂಡು ನನ್ನ ಕೈಲಿ ಬಂದ್ಮೇಲೆ ನಾ ಏನು ಮಾಡ್ತೀನಿ, ನಾನು ಹೆಂಗೆ ಮುಂದುವರಿಸ್ತಿದ್ದೆ ದೇಶನ, ಅದ್ರ ಕಡೆ ಗಮನ ಕೊಡ್ತಾರೆ. ಇಲ್ಲಿ ನಮ್ಗಳ ಥರ ಮನೆಗೆ ಹೋಗೋದು, ಪಾಂಪ್ಲೆಂಟ್ ಹಚ್ಚೋದು ಅಲ್ಲಿ ಏನಿಲ್ಲ ಅಲ್ಲಿ. ಎರಡನೇದು, ಜನಗಳು ಮೆಚೂರ್ ಆಗಿರ್ತಾರೆ ಅಲ್ಲಿ, ಯಾರು ಕೊಡಬೇಕು ಯಾರು ಕೊಡಬಾರ್ದು ಅಂತ ಇರ್ತಾರೆ ಅಲ್ಲಿ. ನಮ್ಮಲ್ಲಿ ಪಾಪ ಬಹಳ ಕಡೆ ಏನು ತಿಳಿದೇ ಇರೋರು ಇರೋದ್ರಿಂದ ಅವ್ರಿಗೆ ಈ ತರ ಇದನ್ನೇ ಮುಟ್ಟೋದವ್ರಿಗೆ ನಮ್ಗೇನು ಫ್ರೀಯಾಗಿ ಸಿಗ್ತದೆ ಈ ಸರ್ಕಾರ ಬಂದ್ರೆ ಅದನ್ನ ಯೂಸ್ ಮಾಡ್ಕೊಂಡಿದೀವೋ ಮಿಸ್ಯೂಸ್ ಮಾಡ್ಕೊಂಡಿದಾರ ಗೊತ್ತಿಲ್ಲ ನಂಗೆ. ಇದು ನನ್ನ ಪ್ರಕಾರ ಒಂದು ಮಿಸ್ಯೂಸ್ ಆಗಿದೆ ಕಾಣ್ತದೆ ಇದು. ಓಕೆ, ಸೋಮಶೇಖರ್ ಸರ್ ಮಾತಾಡ್ತೀನಿ ಮಾತ್ರ. ಇಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ನಾವು ಫಾರ್ವರ್ಡ್ ಆಗಿ ಯೋಚನೆ ಮಾಡ್ತಾ ಇದ್ವಿ, ಮುಂದಕ್ಕೆ ಹೋಗ್ತಾ ಇದ್ವಿ. ಬೇಡ ನಮಗೆ ಈ ಉಚಿತಗಳೆಲ್ಲ ಬೇಡ, ಫ್ರೀ ಎಲ್ಲ ಬೇಡ. ಆದರೆ ಈ ರಾಜಕೀಯ ಪಕ್ಷಗಳು ಮತ್ತೆ ಫ್ರೀ ಕೊಟ್ಟು ಈ ಜನರ ನಾವು ಒಂದು 10 ವರ್ಷ ಹಿಂದೆ ಕೇಳ್ಕೊಂಬಂದಿದ್ದಾವ ಅಂತ, ಒಂದು ಜನರೇಷನ್ ಹಿಂದೆ ಬಂದ್ವಾ ಹಾಗಾದ್ರೆ ನಾವು? ಸೋಮಶೇಖರ್ ಸರ್, ಈಗ ಕಾಂಗ್ರೆಸ್ನ ಕ್ಲೇಮ್ ಏನು ಅಂತ ಹೇಳಿದ್ರೆ, ಯಾಕೆ ಯೋಜನೆಯನ್ನು ತಂದ್ವಿ? ಜನರ ಕೈಯಲ್ಲಿ ದುಡ್ಡು ಇರಲಿಲ್ಲ, ಜನರ ಕೈಗೆ ದುಡ್ಡು ಕೊಡ್ತಾ ಇದ್ದೀವಿ, ಮನಿ ಸರ್ಕ್ಯುಲೇಟ್ ಆಗುತ್ತೆ, ಎಕಾನಮಿ ಬಿಲ್ಡ್ ಆಗುತ್ತೆ. ಸಿಂಪಲ್ ಫಾರ್ಮುಲಾ, ಸಿಂಪಲ್ ಎಕಾನಮಿ. ಇದು ಅರ್ಥ ಆಗೋದಿಲ್ಲ ಇವರಿಗೆ ಅಂತ ಹೇಳ್ತಾರೆ. ನೀವು ಅವ್ರು ಸಿಂಪಲ್ ಆಗಿ ನೀವು ತಿಳಿಸೋದಕ್ಕೆ ಮೀಡಿಯಾದವ್ರು ನೀವು ಸೋತಿದ್ದೀರಿ. ಕಾರಣ ಇಷ್ಟೇ, 2010ರಲ್ಲಿ PUCL ಹ್ಯಾಸ್ ಫೈಲ್ಡ್ ಕೇಸ್ ಇನ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಕೇಸಲ್ಲಿ 605 ಲ್ಯಾಕ್ ಟನ್ಸ್ ಕೊಳಿತಾ ಇದೆ, ಅಕ್ಕಿಗಳು ಕೊಳಿತಾ ಇದೆ, ಅಕ್ಕಿ ಮತ್ತು ಗೋಧಿ ಕೊಳಿತಾ ಇದೆ. ಇದಕ್ಕೆ ಏನು ಮಾಡಬೇಕು ಅಂತ ಆಹಾರ ನಾಗರಿಕ ಸರಬರಾಜನ ಸುಪ್ರೀಂ ಕೋರ್ಟಲ್ಲಿ ಹೇಳ್ತಾರೆ, ನಮ್ಗೆ ಇಟ್ಕೊಳ್ಳೋಕೆ ವ್ಯವಸ್ಥೆ ಇಲ್ಲ, ಇಲಿಗಳು ತಿಂದೋಗ್ತಾ ಇದೆ, ಗೋಡೌನಲ್ಲಿ ಜಾಗ ಇಲ್ಲ ಅಂತ. ಸೊ ಅಲ್ಲಿ ಅವಾಗ ತೀರ್ಮಾನ ಆಗುತ್ತೆ, ನೀವು ಕಂಪ್ಯೂಟರೈಸ್ ಮಾಡಬೇಕು, ಈ ಗೋಡೌನ್ಸ್ಗಳು ಜಾಸ್ತಿ ಮಾಡಬೇಕು ಅಂತ ಸುಪ್ರೀಂ ಕೋರ್ಟು ಇದನ್ನೆತ್ತು ಮೀನಿಗೆ ಹಾಕೋದು ಬದಲು ಬಡವರಿಗೆ ಕೊಡ್ರಯ್ಯ ಅಂತ ಹೇಳಿದರು. ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಆ್ಯಂಡ್ ಯಾರು
ಮನಮೋಹನ್ ಸಿಂಗ್ Food ಫಾದರ್ ಆಫ್ ರಿಫಾರ್ಮ್ಸ್. ಸೊ ಆವಾಗ ರಾಜಕೀಯ ಬರಲಿಲ್ವಾ? ಹಾಗೆ ಯಾಕೆ ಅಂತ ಹೇಳಿದ್ರೆ ನೀವು ಗೆಲ್ತಾ ಇದ್ರಿ, ಈಗ ನೀವು ಸೋಲ್ತಾ ಇದ್ರಿ, ಜನಕ್ಕೆ ವಿಶ್ವಾಸ ಇಲ್ಲ. ಈ ವಿಶ್ವಾಸ ಗಳಿಸೋದಕ್ಕೆ ಒಂದೇ ಒಂದು ಬೇಕಾಗಿತ್ತು, ನಾನು ಪ್ರಾಮಾಣಿಕ, ನಾನು ಇನ್ಮೇಲೆ ಭ್ರಷ್ಟ ಮಾಡಲ್ಲ ಅಂತ ಹೇಳಿದ್ರೆ ಜನರ ಇದಕ್ಕೆ ಗೆಲ್ಬೋದಾಯ್ತು. ಅಂದ್ ಯಾವ್ದರ್ ಹ್ಯಾಂಡ್ ಈ ರೂಟ್ ಹಿಡಿದ್ರು. ಈ ರೂಟ್ ಹಿಡಿದು ಜನರನ್ನ ಇನ್ನೂ ಮೋಸ ಮಾಡ್ಲಿಕ್ಕೆ ಹೊರಟಿದ್ದಾರೆ ಹೊರತು ಅವರು ಖಂಡಿತವಾಗಿ ಇದನ್ನ ವ್ಯವಸ್ಥೆ ಮಾಡಬೇಕು ಅಂತಿಲ್ಲ. ಬಿಕಾಸ್ ಯಾವುದೇ ಆಂಗಲ್ ಅಲ್ಲಿ ಎಕನಾಮಿಕ್ಸ್ ನೀವು ನೋಡಿದ್ರೆ ಎಕನಾಮಿಕ್ಸ್ ಅಲ್ಲಿ ವರ್ಕೌಟ್ ಆಗ್ತಾ ಇಲ್ಲ, ಆಗೋದಿಲ್ಲ. ಸಪೋಸ್ ನೀವು ಬಡವರಿಗೆ ನೀವು ಹೇಳಿದ್ರಲ್ಲ, ಸಿಕ್ಕಾಪಟ್ಟೆ ಹಣ ಸೇರಿತ್ತು. ಇಫ್ ಆರ್ ಅ ಪ್ರಾಫಿಟ್ ಮೇಕಿಂಗ್ ಇಂಡಸ್ಟ್ರಿ, ನೀವು ಪ್ರಾಫಿಟ್ ಅನ್ನ ಹಂಚೋದಕ್ಕೆ ಯಾರು ತಡೆ ಮಾಡಲ್ಲ. ಇಫ್ ಯು ಆರ್ ಟಾರ್ಗೆಟೆಡ್ ಇರೋ ಅವ್ರಿಗೆ ಹಂಚಿದ್ರೆ ಏನ್ ತೊಂದರೆ ಇಲ್ಲ. ಆದ್ರೆ ನೀವು ಯಾರಿಂದ ಎಲ್ಲಿಂದ ತಗೊಂಡು ಕೊಡಬೇಕು ಅಂತ ಹೇಳಿದ್ರೆ ಯಾರಿಗೆ ನೀವು ತೃಪ್ತಿ ಮಾಡಿದಿರಿ? ಬಡವ್ರಿಗೂ ತೃಪ್ತಿ ಮಾಡಿಲ್ಲ, ಸಾಹುಕಾರರಿಗೂ ತೃಪ್ತಿ ಮಾಡಿಲ್ಲ. ಸಿಕ್ಕದವ್ರು ಸೀರುಂಡೆ ಎತ್ಕೊಂಡು ತಗೊಳ್ಳೋಣ ಅಂತ ಮಾಡಿದವರು ಇದ್ದಾರೆ. ಬಟ್ ವಾಸ್ತವಿಕವಾಗಿ ಇಷ್ಟು ಸಲ ನಾವು ಮಾತಾಡಿದೀವಲ್ಲ, ಅವ್ರು ಕೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಜನಸಾಮಾನ್ಯರಲ್ಲಿ ಬರ್ಬೇಕಾದಂತ ಫೆಸಿಲಿಟೀಸ್ ಇಲ್ಲ. ನಾವು ಅದನ್ನ ಕೇಳಿದ್ರೆ ನೀವು ಬಡವರಲ್ಲ ಬಿಡಿ ಅಂತಾರೆ. ಅಲ್ಲ, ನೀವು ಬಡವರಲ್ಲ, ನೀವು ಕೇಳಲಿಲ್ಲ, ನೀವು ಶ್ರೀಮಂತರು, ಬಡವರು ಕೇಳ್ತಾರೆ ಅಂತಾರೆ. ಹಾಗಿದ್ರೆ ನಾನು ಬೇರೆಯವ್ರು ಕೋಟ್ ಮಾಡಲ್ಲ, ರಾಹುಲ್ ಗಾಂಧಿನೇ ಕೋಟ್ ಮಾಡ್ತೀನಿ. ಓಕೆ, ಅವ್ರು ಏನಂದ್ರು, ಪಾವರ್ಟಿ ಇಸ್ ಸ್ಟೇಟಸ್ ಆಫ್ ಮೈಂಡ್ ಅಂದ್ರು. ಅರ್ಥ ಆಯ್ತು? ಅವರು ಹೇಳಿದ್ದು ಬಡವರೇ ಇಲ್ಲ ನಿಮ್ಮ ಮನೋ ಪರಿಸ್ಥಿತಿಯಲ್ಲಿ ಬಡವರು ಅಂತ ಹೇಳಿದ್ರು. ಹಾಗಿದ್ರೆ ಏನದು? ಆದ್ರಿಂದ ಇಟ್ ಈಸ್ ಸ್ಟೇಟಸ್ ಆಫ್ ಮೈಂಡ್ ಅಂತ ಹೇಳಿದ್ಮೇಲೆ ನೀವು ಪಾವರ್ಟಿನ ಯಾವ ತರ ಅಳಿತೀರಿ ಸ್ವಾಮಿ? ಎಲ್ಲಿ ಅಳಿತೀರಿ? ಅಳಿಯೋ ನಿಮ್ಮ ಮಾಧ್ಯಮ ಏನು, ನಿಮ್ಮ ಮಾನಕ ಏನು, ಅದೇ ಡಿಫೈನ್ ಮಾಡಿಲ್ಲ. ಜನಕ್ಕೆ ನೀವು ಸರಿಯಾಗಿ ಹುನ್ನಾರ ಕೊಡಿ, ಸರಿಯಾದ ವ್ಯವಸ್ಥೆ ಮಾಡಿಕೊಡಿ, ಅದು ಕೇಳ್ತಾರೆ. ಉದ್ಯೋಗ ಕೊಡಿ, ನಿಮಗೆ ಅವಕಾಶ ಕೊಡಿ. ಇದನ್ನ ನಾವು ಕೇಳಲ್ಲ. ನೀವು ಹೇಳ್ತಾರ, ಕೇಳೋ ಪ್ರಶ್ನೆ ಇಲ್ಲ. ಮತ್ತೊಂದು ಅವಕಾಶಗಳು ಈ ತರ ನೀವು ಇಲ್ಲಿಂದ ಕೊಟ್ಟು 5 ವರ್ಷದ ನಂತರ ನೀವು ಹೇಳ್ತಾ ಇದ್ರಿ, ನಮ್ಗೆ ಭಯ ಕೇಳಿದ್ರೆ ಭಯ ಆಗುತ್ತೆ. ಶ್ರೀಲಂಕಾ, ಪಾಕಿಸ್ತಾನ್ ಅದೆಲ್ಲವೂ ಈ ರೀತಿ ಹೋಗುತ್ತೆ ಅಂತ ದಾರಿ ಇತ್ತು. ನಾವು ಹೋಗೋ ಅವಶ್ಯಕತೆ ಇಲ್ಲ ಆ ದಾರಿಯಲ್ಲಿ. ನಾವು ಆ ದೇಶ ಆಗೋದಿಲ್ಲ, ಅದು ಬೇರೆ ವಿಷಯ. ಬಿಕಾಸ್ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ಸ್ ಆರ್ ಸೋ ಮೆನಿ. ಒಂದು ಪರಿಸ್ಥಿತಿಯಲ್ಲಿ ನಾವು ಗೋಲ್ಡ್ ಅನ್ನ ಪ್ಲೆಜ್ ಮಾಡಿದ ಟೈಮ್ ಬಂದಿದೆ ಚಂದ್ರಶೇಖರ್ ಸರ್ಕಾರ ಇದ್ದಾಗ. ಈಗ ಆ ಪರಿಸ್ಥಿತಿ ಇಲ್ಲ, ಸರ್ಪ್ಲಸ್. ಆ ದೃಷ್ಟಿಯಿಂದ ಎಕನಾಮಿಕ್ಸ್ ಇಸ್ ವೆರಿ ಸ್ಟ್ರಾಂಗ್. ಮತ್ತೊಂದು ವಿಷಯ, ದೇಶದ ಎಕನಾಮಿ ಸ್ಟ್ರಾಂಗ್ ಇದೆ ಅಂತ ಹೇಳಿ ಎಲ್ಲಾ ರಾಜ್ಯಗಳು ಎಲ್ಲ ರಾಜ್ಯ ಆ ತರ ಬರೋದಿಲ್ಲ. ಬಿಕಾಸ್ ಪೀಪಲ್ ಆರ್ ವೆರಿ ಶ್ರೂಡ್ ನೋ. ಅದಕ್ಕೆ ಆ ಸ್ಟೇಟ್ ಆ ಪರಿಸ್ಥಿತಿಗೆ ಹೋಗೋದಕ್ಕೆ ಬಿಡಲ್ಲ. ಮಾರುಪಾಟ ಆಗಿದೆ. ಅದಕ್ಕೊಂದು ಕಾಂಟ್ರಾಡಿಕ್ಟರಿ ಇದೆ. ನಾನು ಹೇಮಂತ್ ಸರ್ ಹತ್ರ ಮಾತಾಡಿದೆ. ಹೇಮಂತ್ ಸರ್, ಈ ಹಿಂದೆ ನಾವು ಬಿಮಾರು ರಾಜ್ಯಗಳು ಅಂತ ಹೇಳಿದಾಗ ಉತ್ತರ ಪ್ರದೇಶ, ಬಿಹಾರ, ಛತ್ತೀಸ್ಗಢ, ಜಾರ್ಖಂಡ್, ಈ ತರದೆಲ್ಲ ರಾಜ್ಯಗಳು ಕಣ್ಮುಂದೆ ಬರ್ತಾ ಇದ್ವು. ಆದರೆ ಇತ್ತೀಚೆಗೆ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು. 2021ರಲ್ಲಿ RBI ಆರ್ಥಿಕ ಮತ್ತು ಸಂಶೋಧನಾ ವಿಭಾಗ ಒಂದು ರಿಪೋರ್ಟ್ ಅನ್ನು ಕೊಡುತ್ತೆ. ಈ ರಿಪೋರ್ಟ್ನಲ್ಲಿ ಪಂಜಾಬ್, ಕೇರಳ, ವೆಸ್ಟ್ ಬೆಂಗಾಲ್, ಬಿಹಾರ್, ಆಂಧ್ರ ಪ್ರದೇಶ, ರಾಜಸ್ಥಾನ್, ಜಾರ್ಖಂಡ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಹರಿಯಾಣ, ಈ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಜಾರ್ಖಂಡ್ ಇವೆಲ್ಲ ಕೊನೆಗೆ ಹೋಗಿದ್ದಾವೆ. ಪಂಜಾಬ್, ಕೇರಳ, ವೆಸ್ಟ್ ಬೆಂಗಾಲ್, ಬಿಹಾರ, ಆಂಧ್ರ ಪ್ರದೇಶ, ಯಾವತ್ತು ಈ ಎಲ್ಲ ರಾಜ್ಯಗಳು ಬಹಳ ಶ್ರೀಮಂತ ಅಂತ ಅಂದ್ಕೊಂಡಿದ್ವಿ. ಪಂಜಾಬ್ ಅಂತ ಹೇಳಿದ್ರೆ ಗೋಧಿ ಕಣಜ, ಬಾಲ್ ಆಫ್ ವೀಟ್, ಅಷ್ಟೊಂದು ರೈತರು ಇರುವಂಥದ್ದು, ಬಹಳ ಶ್ರೀಮಂತರಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಆದರೆ ಈಗ ಆರ್ಥಿಕ ಪರಿಸ್ಥಿತಿ ಹದಗೆಡ್ತಾ ಇದೆ. ಈ 10 ರಾಜ್ಯಗಳು ಇನ್ನೇನು ಶ್ರೀಲಂಕಾ, ಪಾಕಿಸ್ತಾನ ಆಗಬಹುದೇನೋ ಅನ್ನೋ ರೀತಿಯಲ್ಲಿ ವರದಿ ಕೊಟ್ಟಿದೆ. ಸರ್, ಅಲ್ಲೂ ಕೂಡ ಈ ಫ್ರೀ ಬೀಸು, ಅಲ್ಲೂ ಕೂಡ ಈ ಓಲೈಕೆ ರಾಜಕಾರಣ, ಇದರಿಂದಲೇ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಕುಸಿದು ಹೋಯ್ತು ಅಂತ ತಾವೇನು ಹೇಳ್ತೀರಿ? See, elections are won not by intellectuals or by poor people ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಹಂಗಂದ್ರೆ ತುಂಬಾ ಬುದ್ಧಿವಂತರು, ಅಪ್ಪರ್ ಮಿಡಲ್ ಕ್ಲಾಸು ಒಂದು ದೇಶದ ರಾಜಕಾರಣದಲ್ಲಿ ಯಾರು ಕೂತ್ಕೋಬೇಕು ಅನ್ನೋರು ಡಿಸೈಡ್ ಮಾಡಲ್ಲ. ಇದನ್ನ ನಮ್ಮ ರಾಜಕೀಯರಲ್ಲಿ ಎಲ್ಲರಿಗೂ ಚೆನ್ನಾಗಿ ಅರ್ಥ ಇದೆ. ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ವಿತ್ ಡ್ಯೂ ರೆಸ್ಪೆಕ್ಟ್, ರಾಜಕೀಯನೂ ಒಂದು ಬಿಸ್ನೆಸ್ ಮಾಡೆಲ್ ಆಗೋಗಿದೆ ಈಗ. ನಾನು ಎಷ್ಟು ದುಡ್ಡು ಹಾಕ್ತೀನಿ, ನಾನು ಆ ದುಡ್ಡನ್ನ ಎಷ್ಟು ತೆಗಿಬೇಕು. ನಾನಿವಾಗ ಒಂದು ಸಿಂಪಲ್ ಎಕ್ಸಾಂಪಲ್, ನಾನೊಂದು 50 ಕೋಟಿ ಹಾಕಿದ್ದೀನಿ, ನೆಕ್ಸ್ಟ್ ಎಲೆಕ್ಷನ್ಗೂ ಬೇಕು, ಆದ್ರಿಂದ ನಾನೊಂದು 200 ಕೋಟಿ ತೆಗೆದಿಟ್ಕೊಳ್ತೀನಿ. ನಾನು ಅದರ ಎಲೆಕ್ಷನ್ ಅಲ್ಲಿ ಗೆಲ್ತೀನೋ ಇಲ್ವೋ, ಅದಕ್ಕೆ ಇನ್ನೊಂದು 200 ಕೋಟಿ ಮಾಡಿಟ್ಕೊಳ್ಳೋಣ. ಈ ಪ್ರವೃತ್ತಿ ಏನಾಗ್ತಾ ಇದೆ, ಅವರು ಮಾಡ್ಕೊಳ್ಳೋದು, ಜನಗಳಿಗೆ ಕೊಡೋದು. ಸೊ ಜನಗಳಿಗೆ ನೀನು ಕೊಟ್ಟಿಲ್ವಾ, ನಾನು ಬರ್ಲಿ ಅನ್ನೋ ಒಂದು ಮನೋಭಾವ ಬರ್ತಾ ಇದೆ.
ಇಟ್ಸ್ ಪ್ಯೂರ್ ಬಿಸ್ನೆಸ್. ನಾವು ಎಷ್ಟು ರಾಜಕಾರಣಿಗಳನ್ನ ಬೈತೀವೋ ನಮ್ಮ ಜನಗಳನ್ನು ನಾವು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಯಾವಾಗವರೆಗೂ ನಾವು 2,000 3,000ಕ್ಕೆ ನಮ್ಮನ್ನ ನಾವು ಮಾರ್ಕೊಳಕ್ ರೆಡಿಗಿದ್ದೀವೋ ಇಂಥದನ್ನೆಲ್ಲ ನಾವು ಅನುಭವಿಸಕ್ಕೂ ರೆಡಿಗಿರ್ಬೇಕು. ಇದು ಸೋಷಿಯಲ್ ಫೆಡರಲ್ ಸೆಟಪ್. ನಾವು ಇರೋದು ಈಗ ಫೆಡರಲ್ ಸೆಟಲ್. ಈ ಸೆಟಪ್ ಅಲ್ಲಿ ಏನಾಗಿದೆ, ನಮ್ಮ ಕರ್ನಾಟಕ ಬೇರೆ ರಾಜ್ಯಗಳಿಗಿಂತ ವಿಭಿನ್ನವಾದ ರಾಜ್ಯ. ಯಾಕೆ ಅಂದ್ರೆ ನಮ್ದು ಸರ್ವಿಸ್ ಸೆಕ್ಟರ್ ಇಂಡಸ್ಟ್ರಿ. ನಮ್ಮಲ್ಲಿ 50% to 60% ನಮ್ಮ ಆದಾಯ ನಮ್ಮ ಸರ್ವಿಸ್ ಸೆಕ್ಟರ್ ಇಂದಾನೇ ಬಂದ್ಬಿಡುತ್ತೆ. ಅದು ನಿರಾಯಾಸವಾಗಿ ಮೊನ್ನೆ ಶಿವಕುಮಾರ್ ಸರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಹಿ ಈಸ್ ಎ ವೆರಿ ವೆರಿ ಏಬಲ್ ಫೈನಾನ್ಸ್ ಮಿನಿಸ್ಟರ್. ನನ್ನ ಪರ್ಸನಲ್ ಒಪಿನಿಯನ್ ಇದು. ಸಿದ್ದರಾಮಯ್ಯ ಸರ್ ಪರ್ಸನಲ್ ಆಗಿ ಅವ್ರನ್ನ ಕೇಳಿದ್ರೆ ಇದೆಲ್ಲ ನಾನು ಕೊಡ್ತೀನಿ ಅಂದ್ರೆ ಖಂಡಿತ ಅವ್ರು ಕೊಡಲ್ಲ. ಅವರು ಅವರ 13 ಬಜೆಟ್ ಯಾಕಂದ್ರೆ ಪ್ರತಿ ಸಲನು ಯಾರೋ ಹೇಳಿದ್ರೆ ಸಿದ್ದರಾಮಯ್ಯವ್ರು ಹೇಳಿದಾರಲ್ಲ ಅಂತ ನಮಗೆ ಆಶ್ಚರ್ಯ ಅಂತ ಪದೇ ಪದೇ. ಇಲ್ಲ, ಅವರು ಸರ್ ಹೇಳೋದಕ್ಕೆ ಮಾತಾಡ್ತೀನಿ ಸರ್, ಒಂದೇ ಸೆಕೆಂಡ್ ಮಾತಾಡ್ತೀನಿ ಸೋಮಶೇಖರ್ ಸರ್. 2 ವಿಷಯ ಆಡ್ ಮಾಡಬೇಕು. ಬಿಸ್ನೆಸ್ ಮುಂಚೆ ಇನ್ವೆಸ್ಟ್ಮೆಂಟ್ ಇತ್ತು, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಓರಿಯೆಂಟೆಡ್. ಈಗ ಶೇರ್ ಹೋಲ್ಡಿಂಗ್ ಪ್ರಿನ್ಸಿಪಲ್ ಜಾಸ್ತಿ ಆಗ್ಬಿಟ್ಟಿದೆ. ಶೇರ್ ಹೋಲ್ಡಿಂಗ್ ಅಂದ್ರೆ ಬಿಸ್ನೆಸ್ ಅಲ್ಲಿ ನೀನು ಪಾಲ್ಗಾರ ಆಗಪ್ಪ ಅಂತ ಹೇಳಿ, ಅಂದ್ರೆ ಬಡವನ್ನ ಸೇರ್ಕೊಂಡು ನಾನು ಹೊಡಿಯೋ ಲೂಟಿಲಿ ನೀನು ಸ್ವಲ್ಪ ಭಾಗ ತಗೊಳಪ್ಪ ಅಂತ ಶೇರ್ ಮತ್ತೆ ಇನ್ನೊಂದು ವಿಷಯ ಬಹಳ ಮುಖ್ಯವಾಗಿ ನೀವು ಹೇಳಿದ್ದನ್ನು ಮಿಸ್ ಆಗಬಾರ್ದು. ತಮಿಳ್ನಾಡು ಕಂಪೇರ್ ಮಾಡಿದ್ರಿ. ತಮಿಳ್ನಾಡು ಆ ಥರ ಇರಲಿಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ, ಬಹಳ ವರ್ಷಗಳ ಹಿಂದೆನೆ ಅವರು 0 ಡಿಸ್ಟ್ರಿಕ್ಟ್ ಅಂತ ಹೇಳಿ ಒಂದು ಫಿಲಾಸಫಿ ಇದೆ ಕೇಂದ್ರದಲ್ಲಿ. ಏನ್ 0 ಡಿಸ್ಟ್ರಿಕ್ಟ್ ಅಂದ್ರೆ ಪ್ರತಿ ಡಿಸ್ಟ್ರಿಕ್ಟ್ ಅಲ್ಲೂ ಒಂದು ಇಂಡಸ್ಟ್ರಿಯಲ್ ಬೆಲ್ಟ್ ಇರಬೇಕು, ಆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಇರಬೇಕು ಅಂತ. ಅವರು ನನ್ನ ತಿಳಿದ ಮಟ್ಟಕ್ಕೆ 86, 80, 90ರಲ್ಲೇ 0 ಡಿಸ್ಟ್ರಿಕ್ಟ್ ಯಾವುದೂ ಇಲ್ಲ. ಎವ್ರಿ ಡಿಸ್ಟ್ರಿಕ್ಟ್ ಹ್ಯಾಡ್ ಇಂಡಸ್ಟ್ರೀಸ್ ಅಲ್ಲಿ ಎಕನಾಮಿಕಲಿ ಸೌಂಡ್ ಪ್ರಿನ್ಸಿಪಲ್ಸ್ ಇರೋದ್ರಿಂದ ಅವ್ರ ಹತ್ರ ಇವತ್ತಿಗೂ ಆ ಫೈನಾನ್ಸ್ ಮಿನಿಸ್ಟರ್ ಬಂದು ಅಲ್ಲಲ್ಲ ಇವಾಗ ದಿಸ್ ಇಸ್ ಬಿಕಾಸ್ ಆಫ್ ದಿಸ್. ನೀವು ಹೇಳಿದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅವರು ಎಂತ ಪರಿಸ್ಥಿತಿಯಲ್ಲಿ ಇದ್ರು ಯಾವಾಗ ಈಗ ಬಂದ್ರು ಅಂದ್ರೆ ಹೆಚ್ಚೆಚ್ಚು ಈ ಪ್ರಿನ್ಸಿಪಲ್ಸ್ ನ ಈ ಫ್ರೀ ಬೀಸ್ ಕೊಟ್ಟು ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಮಾಡಿದ್ದಂತ ಗಿಮಿಕ್ ಇಂದ ಎಕ್ಸಾಂಪಲ್ ಫಾರ್ ಅಸ್. ಹೇಮಂತ್ ಸರ್ ಮುಂದುವರಿಸಿ. ಸರ್ ನಾನು ಹೇಳ್ತಾ ಇದ್ದೆ, ಸರ್ ಹೇಳಿದ್ದನ್ನೇ ಹೇಳ್ತೀನಿ. ಜಯಲಲಿತಾ ಅವರು ನಿಮಗೆ ಮನೆಗೆ ಟ್ಯಾಪ್ ಬೇಕಾ ಅಥವಾ ಟಿವಿ ಮತ್ತೆ ಫ್ಯಾನ್ ಬೇಕಾ ಅಂತ ಒಂದು ಸರ್ವೆ ಮಾಡಿಸಿದಾಗ ಅಲ್ಲಿರೋ ಜನಗಳಿಗೆ ಏನ್ ಕೇಳಿದ್ರು ಅಂದ್ರೆ, ನಮಗೆ ಟಿವಿ ಬೇಕು, ನಮಗೆ ಮಿಕ್ಸಿ ಬೇಕು, ಆದ್ರೆ ಫ್ಯಾನ್ ಬೇಕು, ಆದ್ರೆ ಜನಗಳು ನಮಗೆ ನೀರಿನ ಟ್ಯಾಪ್ ಬೇಕು ಅನ್ನೋ ಸರ್ವೆನಲ್ಲಿ ತುಂಬಾ ಕಮ್ಮಿ ಬಂದಿತ್ತು. ಆಗಿನ ಕಾಲದಲ್ಲಿ ಜಯಲಲಿತಾ 4,500 ಕೋಟಿ ಸರ್ಕಾರದಿಂದ ಸಾಲ ಮಾಡಿ ಅದನ್ನೆಲ್ಲ ಜನಗಳಿಗೆ ಕೊಟ್ಟು ಎಲೆಕ್ಷನ್ ಅನ್ನ ಗೆಲ್ಲಕ್ ಶುರು ಮಾಡಿದ್ರು. ನಾನು ಯಾತಕ್ಕೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದ್ರೆ, ಶ್ರೀಸಾಮಾನ್ಯ ಪ್ರತಿಯೊಬ್ಬ ಮನುಷ್ಯನ ವ್ಯಕ್ತಿತ್ವ ಇಷ್ಟೇ, ಏನೇ ಫ್ರೀಯಾಗಿ ಕೊಟ್ಟರು ನನಗೆ ಬೇಕು ಅಂತಾರೆ. ಆದ್ರೆ ಒಂದು ಸರ್ಕಾರದ ಮನೋಭಾವ ಮತ್ತೆ ಸರ್ಕಾರದ ಉದ್ದೇಶ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸರ್ಕಾರ ಇರೋದು ಮೂಲಭೂತ ಸೌಲಭ್ಯಗಳನ್ನ ಮಾಡೋದು. ನೆಕ್ಸ್ಟ್ 100 ವರ್ಷಕ್ಕೆ ನಮ್ಮ ರಾಜ್ಯನ ನಾವು ಯಾವ ರೀತಿ ಬೆಳೆಸಬೇಕು ಅನ್ನೋ ಒಂದು ದೃಷ್ಟಿಕೋನ. ಮತ್ತೆ ನಾವು ಫೆಡರಲ್ ಸ್ಟ್ರಕ್ಚರ್ ನಲ್ಲಿ ಇರೋದ್ರಿಂದ ಒಂದು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ ಆಗುತ್ತೆ. ಮೊದಲು ಏನಾಗ್ತಿತ್ತು, ನಾವು ಪಾಕಿಸ್ತಾನ ನಮ್ಮ ಮೇಲೆ ರೈವಲ್ಲು ಅಂತ ಹೇಳಿ ಎಲ್ಲಾ ಡೆವಲಪ್ಮೆಂಟಲ್ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರಿಗಳನ್ನೆಲ್ಲ ನಾವು ಸೌತ್ ಇಂಡಿಯಾಕ್ಕೆ ತಂದ್ವಿ. ಅದಕ್ಕೆ ನಮ್ಮ NGF, HAL, ITI, BHEL ಈ ಎಲ್ಲಾ ಪಬ್ಲಿಕ್ ಸೆಕ್ಟರ್ ಕಂಪನಿ ಸೌತ್ ಇಂಡಿಯಾಗೆ ಬಂದಿದ್ದಾಗಿದ್ದ ನಾವು ನಾರ್ತ್ ಇಂಡಿಯಾಗಿಂತ ಎಕನಾಮಿಕಲಿ ತುಂಬಾ ಸ್ಟ್ರಾಂಗ್ ಆಗಿದ್ದೀವಿ. ಆದ್ರೆ ಈಗ ಕರೆಂಟ್ NDA ಗವರ್ನಮೆಂಟ್ ಬಂದಿರೋದು ಏನಾಗಿದೆ, ಬಿಜೆಪಿ ಸರ್ಕಾರ ಈಗಾಗಲೇ ಸೌತ್ ಇಂಡಿಯಾ ಚೆನ್ನಾಗಿ ಬೆಳೆದಿದೆ, ನಾವು ನಾರ್ತ್ ಇಂಡಿಯಾನ ಇವಾಗ ಬೆಳೆಸೋಣ ಅಂತ ಹೇಳಿ ಮಧ್ಯಪ್ರದೇಶ ಇಂಥದಕ್ಕೆಲ್ಲ, ಉತ್ತರ ಪ್ರದೇಶ ಇಂಥದಕ್ಕೆ ದುಡ್ಡನ್ನ ಜಾಸ್ತಿ ಅವ್ರಿಗೆ ಕೊಡ್ತಾ ಇದ್ದಾರೆ, ಶೇರ್ ಅನ್ನ. ಈಗ ನಾವು ನಮ್ಮ ರಾಜ್ಯದಲ್ಲಿ ದೃಷ್ಟಿಕೋನ ಏನಿರಬೇಕು, ನಾವು ಸ್ವಾವಲಂಬಿ ಆಗಬೇಕು. ತಮಿಳುನಾಡು, ಕರ್ನಾಟಕ ಎರಡೇ ಸ್ಟೇಟ್ $1 ಟ್ರಿಲಿಯನ್ ಹೋಗ್ತಾ ಇದೀವಿ ನಾವು ಸ್ವಾವಲಂಬಿ ಆಗ್ಬೇಕು. ಈಗ ಬೇರೆ ರಾಜ್ಯಗಳ ಜೊತೆ ನಾವು ಹೊಡೆದಾಡಬೇಕು ಅಥವಾ ಕಾಂಪೀಟ್ ಮಾಡಬೇಕು ಅಂದ್ರೆ ಇನ್ನು 20 ವರ್ಷಕ್ಕೆ ನಾವು ಯಾವ ರೀತಿ ನಮ್ಮ ಸೆಕೆಂಡ್ ಆಲ್ಟರ್ನೇಟಿವ್ ಸೆಕ್ಟರ್ಸ್ ನ ಯಾವ್ದು ಬಿಲ್ಡ್ ಮಾಡಬೇಕು, ನಾವು ಅದಕ್ಕೆ ನಮ್ಮ ದುಡ್ಡುಗಳನ್ನ ಆ ಕಡೆ ದುಡ್ಡುಗಳು ಹಾಕ್ಬೇಕು. ಥರ್ಡ್, ಇನ್ವೆಸ್ಟ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಯೋಚನೆ ಆದಾಯ ಬೆಂಗಳೂರಿಂದ ಬರುತ್ತೆ. ಹೇಮಂತ್ ಅವರು ಹೇಳಿದ್ದಕ್ಕೆ ಒಂದು ಮೋರ್ ಅಡಿಷನ್ ಸರ್. ಅದೇ ಸರ್ವೆಯಲ್ಲಿ ತಮಿಳುನಾಡಲ್ಲಿ ಅವ್ರು ಮಾಡಿರೋ ಸರ್ವೆಯಲ್ಲಿ
ಅವ್ರ ಜನ ಕೇಳಿದ್ದು ಇನ್ನೂ ಭಾಳ ಇಂಟ್ರೆಸ್ಟಿಂಗ್ ಒಂದು ಆಸ್ಪೆಕ್ಟ್ ಇದೆ. ನೀವು ಟಿವಿ ಕೊಡ್ತೀರಪ್ಪ, ಎಲೆಕ್ಟ್ರಿಸಿಟಿ ಕಟ್ತೀರಾ ಅಂತ ಕೇಳಿದ್ರು ಸಾಮಾನ್ಯ ಜನ. ಅದೇ ಸರ್ವೆ ರಿಪೋರ್ಟ್ ಅಲ್ಲಿ ಇದೆ. ನೀವು ಟಿವಿ ಕೊಡ್ತೀರಿ, ನೀವು ಎಲೆಕ್ಟ್ರಿಸಿಟಿ ಕೊಡ್ತೀರಾ ಅಂತ ಕೇಳಿದ್ರು. ಕರೆಕ್ಟ್, ಪರ್ಫೆಕ್ಟ್. ಬಾಬು ಸರ್ ಇಲ್ಲ ಮಾತಾಡ್ತಾ ಇದ್ರು, ಹೇಮಂತ್ ಸರ್ ಕೂಡ ಮಾತಾಡ್ತಾ ಇದ್ರು. ಈಗ ಒಂದು ಸರ್ಕಾರ ಯೋಜನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಮುಂದಾಲೋಚನೆ ಇಟ್ಕೊಳ್ಬೇಕು, ಒಂದು ಟಾರ್ಗೆಟ್ ಅಂತ ಇಟ್ಕೊಳ್ಬೇಕು. ಒಂದು 20 ವರ್ಷಕ್ಕೆ ನಾವು ಏನು ಮಾಡ್ತೀವಿ, 10 ವರ್ಷಕ್ಕೆ ಏನು ಮಾಡ್ತೀವಿ, ಇದನ್ನು ಬಿಟ್ಟು ಪಾಪ್ಯುಲರಿಸ್ಟಿಕ್ ಅಂತ ಹೇಳಿ ನಾವು ಯಾವುದೋ ವಿದೇಶದನ್ನು ವೆಲ್ಫೇರ್ನ ಕಂಪೇರ್ ಮಾಡ್ತೀವಿ, ಅಲ್ಲಿನ ಎಕಾನಮಿನ ಕಂಪೇರ್ ಮಾಡೋದಿಲ್ಲ. ಅಲ್ಲಿ ವೆಲ್ಫೇರ್ ಇಷ್ಟು ಮಾಡಿದ್ದಾರೆ, ನಮ್ಮಲ್ಲಿ ಬೇಸ್ ಏನಿದೆ ಅಂತ ನೋಡ್ಕೊಳ್ಬೇಕಲ್ಲ, ಅದನ್ನೇ ನೋಡ್ಕೊಳ್ಳದೆ ಮಾಡಿದ್ರೆ ಹೀಗಾಗತ್ತೆ ಅಂತ ಹೇಳ್ತೀರಿ. ತಾವೇನು ಹೇಳ್ತೀರಿ? ಅಲ್ಲ, ಕೆಲವು ಅಭಿಪ್ರಾಯದ ಬಗ್ಗೆ ಸ್ವಲ್ಪ ವ್ಯಕ್ತಿರಿಕ್ತವಾಗಿ ನಾನು ಹೇಳ್ತೀನಿ. ಪ್ಲಾನಿಂಗ್ ಇಲ್ಲ ಅಂತ ಹೇಳೋದು ಮೋಸ್ಟ್ಲಿ ಕರೆಕ್ಟ್ ಇಲ್ಲ ಅನ್ಸುತ್ತೆ. ಅವರು ಮೋಸ್ಟ್ಲಿ ಪರ್ಫೆಕ್ಟ್ ಪ್ಲಾನಿಂಗ್ ಇಲ್ಲ ಅಂತ ನಾವು ಹೇಳ್ಬೋದು, ಬಿಟ್ರೆ ಪ್ಲಾನಿಂಗ್ ಇದೆ. ಯಾಕೆಂದರೆ ಈಗ ನಾವು ಏನು ಫ್ರೀ ಬಿ ಅಥವಾ ಏನು ಗ್ಯಾರಂಟಿ ಇದೆ ಏನು ನಡೀತಾ ಇದ್ದೀವಿ, ವೈ ಕಾಂಟ್ ವಿ ವ್ಯೂ ದಿಸ್ ಆಸ್ ಒನ್ ಎಕ್ಸ್ಪೆರಿಮೆಂಟ್, ಆಸ್ ಅನ್ ಎಕ್ಸ್ಪೆರಿಮೆಂಟ್. ಯಾಕೆಂದರೆ ಈಗ ಒಂದು 5 ವರ್ಷಕ್ಕೋ ಅಥವಾ ಇದೊಂದು 3 ವರ್ಷಕ್ಕೋ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ದೇ ಕ್ಯಾನ್ ಆಲ್ವೇಸ್ ವಿಡ್ರಾ ದಟ್ ಒನ್. ಅಥವಾ ನೆಕ್ಸ್ಟ್ ಇವರೇ ಪುನಃ ಚುನಾವಣೆಗೆ ಹೋದಾಗ ಅದನ್ನು ಈ ಪ್ರಮಾಣದಲ್ಲಿ ಕಮ್ಮಿನೂ ಮಾಡ್ಕೊಬೋದು. ಯಾಕೆಂದರೆ ಹಿಂದೆ ಮಾಡಿದ್ದಾರೆ. ಸೋಷಿಯಲ್ ಇನ್ಶೂರೆನ್ಸ್ ಒಂದಿತ್ತು, ಸಂಜೀವಿನಿ ಸ್ಕೀಮ್ ಅಂತಿತ್ತು SM ಕೃಷ್ಣ ಅವ್ರ ಟೈಮಲ್ಲಿ. ಆದರೆ ನೆಕ್ಸ್ಟ್ ಟೈಮಿಗೆ ಅದು ರೋಲ್ ಓವರ್ ಆಗಲಿಲ್ಲ. ಆ್ಯಕ್ಚುಲಿ ಅದು ಪುನಃ ಮೊನ್ನೆ ಬೊಮ್ಮಾಯಿ ಅವರು ಹಿಂದಿನ ಒಂದು 6 ತಿಂಗಳಲ್ಲಿ ಅಧಿಕಾರ ಮುಗಿ 6 ತಿಂಗಳ ಮುಂಚೆ ಒಂದು ಯಶಸ್ವಿನಿ ಅಂತ ಹೇಳಿ. ಓಕೆ, ಸೊ ಹಾಗಾಗಿ ಇದು ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್, ಒಂದು ಪ್ರಯೋಗ ಅಂತ ಅನ್ಕೊಂಡು ವೈ ಕಾಂಟ್ ವಿ ಸಿ ದಿಸ್ ಒನ್. ಇದಕ್ಕೆ ಯಾಕೆ ಪ್ರಯೋಗ ಅಂತಾನೆ ಮಾಡಿದ್ದಿದ್ರು ಅದನ್ನು ಒಪ್ಕೊಳ್ಬೋದಿತ್ತು, ಬಟ್ ಫಾರ್ ವೋಟ್ ಇದನ್ನು ಮಾಡಿದ್ದಾರೆ. ಇಲ್ಲ ವೋಟ್ ಅಂತ ಹೇಳ್ತೀನಿ. ಅದು ಏನಕ್ಕೆ ಅಂತ ಹೇಳಿದ್ರೆ, ಈಗ ನೋಡಿ, ರಾಜಕೀಯ ಪಕ್ಷಕ್ಕೆ ಅದರದೇ ಆದಂಥ ಕೆಲವು ಕಂಪಲ್ಷನ್ಸ್ ಇರುತ್ತೆ. ಒಂದು ಮುಖ್ಯ ಉದ್ದೇಶ ಅಧಿಕಾರ ಹಿಡಿಯೋದು. ಓಕೆ, ಆ ಅಧಿಕಾರ ಹಿಡಿಯೋದು ಹೇಗೆ? ಈಗ ಒಬ್ಬ ಮತದಾರ ಪ್ಲೀಸ್ ಮಾಡಿ ಒಬ್ಬ ಮತದಾರ ಇರ್ತಾನೆ, ಆ ಥರ ಒಂದು ಈಗ ಎಷ್ಟೋ ಅವರಿಗೆ 1,78,000 ಎಷ್ಟೋ ಓಟ್ ಬಿದ್ದಿದೆ, ಅದು ಅವರು ಟಾರ್ಗೆಟ್ ಮಾಡಿದ್ದು 2 ಕೋಟಿ ಓಟ್ ಬೀಳಬೇಕು ಅಂತ. ಅಷ್ಟು ಸಮೂಹನ ನಾನು ನನ್ನ ಒಂದು ಅಭಿಪ್ರಾಯಕ್ಕೆ ಅಥವಾ ನನ್ನ ಒಂದು ಐಡಿಯಾಲಜಿಗೆ ತರೋದಾದ್ರೆ ಏನೆಲ್ಲ ಪ್ರೋಗ್ರಾಮ್ ಕೊಡ್ಬೋದು ಅಂತ ಅವ್ರ ಮನಸ್ಸಿನಲ್ಲಿ ನಡೆದಿರ್ಬೋದು. ಐ ಆಮ್ ಸೇಯಿಂಗ್ ಹೋಲಿಸ್ಟಿಕಲ್, ಐ ಆಮ್ ನಾಟ್ ಫಾರ್ ದಿಸ್ ಪಾರ್ಟಿ ಆರ್ ದಟ್ ಪಾರ್ಟಿ. ಸೊ ಯಾಕೆಂದ್ರೆ ಈ ಏನು ಫ್ರೀ ಇದೇನು ಹೇಳಿದ್ದಾರೆ, ಕಾಂಗ್ರೆಸ್ನವ್ರು 5 ಹೇಳಿದ್ದಾರೆ. ಅವರ ಪ್ರಮುಖ ವಿರೋಧ ಪಕ್ಷ BJP ಅವರ ಮ್ಯಾನಿಫೆಸ್ಟೋ ನೋಡಿದ್ರು ಕೂಡ ಈ ಫ್ರೀಗಳೆಲ್ಲ ಇತ್ತು. 3 ಸಿಲಿಂಡರ್ ಅಂತೆ, ಅರ್ಧ ಲೀಟರ್ ಹಾಲ್ ಅಂತೆ, 7 kg ಅಕ್ಕಿ ಅಂತೆ, ಎಲ್ಲ ಇತ್ತು. ಯಾರು ಏನು ಹೊರತಾಗಿಲ್ಲ. ಇವರು ಅಥವಾ ಅವ್ರು ಬಂದಿದ್ರೆ ಇವರು ಬೇರೆ ಏನೋ ಬದಲಾಯಿಸ್ತಿದ್ರು. ಆ ಥರ ನಮ್ಮ ಕನ್ಸರ್ನ್ ಇರೋದು ಇದೆ ಅಂತ. ಈಗ ಈ ಪಕ್ಷದವರು ಇಷ್ಟು ಕೊಟ್ರೆ ಇನ್ನೊಂದು ಪಕ್ಷದವರು ಅದಕ್ಕಿಂತ ಹೆಚ್ಚೇ ಕೊಡಬೇಕು. ಇಲ್ಲ, ಇನ್ನೊಂದು ಚುನಾವಣೆ ಗೊತ್ತಾಯ್ತು. ಇದು ಒಂಥರ ಬ್ಯಾಂಡ್ ವ್ಯಾಗನ್, ಅಂದ್ರೆ ಅವ್ರೊಬ್ರು ಶುರು ಮಾಡಿದ್ರೆ ಇನ್ನೊಬ್ರು ಮಾಡ್ತಾರೆ ಅನ್ನೋ ತರ ಇರುತ್ತೆ. ಬಟ್ ಆದ್ರೂ ಈಗ ತಮಿಳ್ನಾಡು, ಸಿನ್ಸ್ ಇಟ್ ವಾಸ್ ಡಿಸ್ಕಸ್ ಮೋಸ್ಟ್ ಆಫ್ ದ ಟೈಮ್, ಈಗ ತಮಿಳ್ನಾಡಲ್ಲಿ ಏನು ಬಂದಿದೆ, ಸಿ ಇಫ್ ಯು ಸಿ ಮೋಸ್ಟ್ಲಿ MG ರಾಮಚಂದ್ರನ್ ಟೈಮಿಂದ ಇದು ಶುರುವಾಗಿದೆ 3B ಟೈಮ್. ಸಮಯ ಸರಿಸುಮಾರು 85ರಿಂದ ಅಂತ ಇಟ್ಕೊಳ್ಳಿ, ಇವತ್ತಿಗೆ ಅದು ಒಂದು 30 ವರ್ಷ. ಆದ್ರೆ ಎಜುಕೇಶನ್ಗೆ ಹೆಲ್ತ್ಗೆ ಹಾಕೋದನ್ನ ನಾವು ಫ್ರೀ ಬೀಸ್ ಅಂತ ಹೇಳಕ್ಕಾಗತ್ತಾ ಅಂತ? ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಅಲ್ವಾ? ಅಲ್ಲ, ಎಜುಕೇಷನ್ ಮತ್ತು ಇದು ಕೊಡ್ತಿರೋ ಫ್ರೀಬಿಗಳು ಯಾವುದು ಎಜುಕೇಷನ್ ರಿಲೇಟೆಡ್ ಅಲ್ವಲ್ಲ, ಇದೆಲ್ಲ ಕನ್ಸಂಪ್ಷನ್ ಟ್ರಿಗರ್ ಮಾಡೋದಕ್ಕಿರೋದಲ್ಲ. ಈಗ ನಿಮಗೆ ಗೃಹಲಕ್ಷ್ಮಿ ಏನು ಕೊಡ್ತಾ ಇದೆ 2,000, ಆ ಮಹಿಳೆ ಅರ್ಹ ಮಹಿಳೆಗೆ ಮೋಸ್ಟ್ಲಿ ಆ 2,000ನೇ ಒಂದು ದೊಡ್ಡ ಅಮೌಂಟ್ ಇರ್ಬೋದು. ಈಗ ಆಕೆ ಮನೆ ತೂಗ್ಸೋದಕ್ಕೆ ಇದಕ್ಕೆ ಆ ಕರೆಂಟ್ ಅದು 200 ಏನು ಕೊಡೋದಿದ್ರೆ ಆಕೆಗೆ ಅದೇ ಒಂದು ಉಳಿತಾಯ ಇರ್ಬೋದು. ನಾ ಹೇಳ್ತಿರೋದು ಈಗ ನಮ್ಮ ಮುಖ್ಯ ಕನ್ಸರ್ನ್, ನಾವು ಶ್ಯಾಡೋನಲ್ಲಿರುವಂಥ ಕನ್ಸರ್ನ್ ಏನು ಅಂತಂದ್ರೆ, ಅರ್ಹರಿಗೆ ಬಿಟ್ಟು ಅನರ್ಹರಿಗೆ ಇದು ತಲುಪ್ತಾ ಇದೆ, ಹಾಗಾಗಿ ಹೊರೆ ಹೆಚ್ಚಾಗಿದೆ ಅಂತ. ಅರ್ಹರನ್ನ ಗುರುತಿಸೋಕ್ಕೂ ಈಗ ತುಂಬಾ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಇದೆ. ಆಧಾರ್ ಮತ್ತೆ ಪ್ಯಾನ್ ಲಿಂಕ್ ಆಗಿದೆ. ಒನ್ಸ್ ಪ್ಯಾನ್ ಲಿಂಕ್ ಆದ್ರೆ ನೀವು ಅವರ ಸಿಬಿಲ್ ನೋಡ್ಬೋದು. ಸಿಬಿಲ್ ನೋಡಿದ್ರೆ ಅವ್ರದ್ದು ITR ಗೊತ್ತಾಗುತ್ತೆ, ಇನ್ಕಮ್ ಲೆವೆಲ್ ಗೊತ್ತಾಗುತ್ತೆ. ಹಾಗಾಗಿ ನೀವು ಸೆಗ್ರಿಗೇಟ್ ಮಾಡ್ಬೋದು. ಯಾಕೆಂದ್ರೆ ಯಾವುದೇ ಸರ್ಕಾರ ಬಂದ್ರು ಕೂಡ PDS ಮಿನಿಸ್ಟರ್ ವಿಲ್ ಬಿ ಆಲ್ವೇಸ್ ಅಂಡರ್ ಪ್ರೆಷರ್. ಅದು ಶೋಭಾ ಕರಂದ್ಲಾಜೆ ಇರ್ಬೋದು, ಉಮೇಶ್ ಕತ್ತಿ ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಯಾರನ್ನೂ ಬಿಡಲ್ಲ ಜನ ಅಂತ. ಅಲ್ಲ, ಮಾಡಕ್ ಬಿಡಲ್ಲ. ಬಟ್ ಅಂದ್ರೆ ಒಂದಷ್ಟು ಒಂದು ಗೋಲ್ ಇಟ್ಕೊಂಡು ಮಾಡ್ಲೇಬೇಕಾಗುತ್ತೆ. ಯಾಕೆಂದ್ರೆ ಇದು ನೋಡಿ, ಹಣ ದುರ್ಬಳಕೆ ಆಗೋದು ಯಾರಿಗೂ ಇಷ್ಟ ಅಲ್ಲ. ಈಗ ನಂದು ಅನಿಸಿಕೆ ಇದೆ, ಒಂದು ನಂಬರ್ ಫಿಗರ್ ಕೊಟ್ಟಿದ್ದಾರೆ. 1,28,00,000 ಕಾರ್ಡ್ ಹೋಲ್ಡರ್ಸ್ ಅಂತ ಇದ್ದಾರೆ, BPL ಅನ್ಕೊಳ್ಳಿ. ಒಂದು ಫ್ಯಾಮಿಲಿ 4 ಜನ ಇದ್ರೆ 1.28 × 4 ಆಗುತ್ತೆ ಅನ್ಕೊಳ್ಳಿ. ಸೊ ಅದನ್ನೇ ಎಷ್ಟು 5 ಲಕ್ಷ 6 ಲಕ್ಷ ಆಗ್ಬಿಡುತ್ತದು. ಅಂದ್ರೆ ನಮ್ಗೆ ಇರೋ 7 ಲಕ್ಷ 5 ಲಕ್ಷ ಬಿಲೋ ಪಾವರ್ಟಿಲಿ ಇದ್ದೀವಾ? ಅದು ಹೆಂಗೆ ನಂಬರ್ ಬಂತು ಅವ್ರಿಗೆ? ಅದು ಇದು ತಪ್ಪಾಗುತ್ತೆ. ಇದು ಒಂದು ಈ ಕ್ಯಾಲ್ಕುಲೇಷನ್ ಮಾಡೋದೇ ತಪ್ಪಾಗ್ತದೆ. ಇದು ಅದನ್ನು ಸರಿ ಮಾಡೋಕೆ ಹೋದ್ರೆ ನಾಳೆ ಓಟ್ ಬರಲ್ಲ. ಅಂದರೆ ಇದನ್ನ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈ ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಕರೆಕ್ಟಾಗಿ ಕಲೆಕ್ಟ್ ಮಾಡಿಲ್ಲ ಅವರು. ಅದು ಕೆಳಗಡೆ ಹೇಳ್ತಾರೆ ಇಷ್ಟು ಜನ ಇಷ್ಟು ಕಾರ್ಡ್. ಒಂದು ಮನೆಗೆ ಆವ್ರೇಜ್ 4 ಜನ ಇರ್ತಾನೆ ಇಟ್ಕೊಳ್ಳೋಣ. ಈಗ ಇನ್ನು ಕೆಲವು ಜಾಸ್ತಿನೂ ಇರ್ಬೋದು, ಕಮ್ಮಿನೂ ಇರ್ಬೋದು. ಆವ್ರೇಜಲ್ಲಿ ಅಂದರೆ ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕ ಜನಸಂಖ್ಯೆಗಿಂತ 1 ಕೋಟಿ ಕಮ್ಮಿ ಬರುತ್ತೆ ಅಷ್ಟೇ. ಅಷ್ಟು ಜನನೂ ಆ ಲೆವೆಲಲ್ಲಿ ಇದ್ದೀವ ನಾವು?
ಇಲ್ಲ, ಖಂಡಿತವಾಗಿಲ್ಲ. ಅದ್ರ ಜೊತೆಗೆ 300 ರೂಪಾಯಲ್ಲಿ 60 ರೂಪಾಯಿ ಫ್ರೀ ಬೀಸ್ಗೆ ಕೊಡ್ತಾ ಹೋದ್ರೆ ಕೊಡ್ತಾ ಇದ್ರೆ ಹೆಂಗೆ ಎಲ್ಲಿ ಬರುತ್ತೆ ಹೇಳಿದ್ರು? ಬೇರೆ ಮೂಲ ಸೌಕರ್ಯಕ್ಕೆ ಎಲ್ಲಿಂದ ಕೊಡಬೇಕು ಅಂತ ಹಣ ಕೊಡ್ತಾ ಡೆವಲಪ್ ಮಾಡೋದು ಮೂಲ ಸೌಕರ್ಯ ಜನಗಳಿಗೆ. ಇವಾಗ ಎಷ್ಟೋ ಹಳ್ಳಿಗಳ ಕಡೆ ನೀರಲ್ಲಿ ಹೋಗ್ತಾರೆ, ಬೋಟ್ ಗೇಟ್ ಹಾಕೊಂಡು ಹೋಗ್ತಾರೆ, ರೋಡ್ಗಳು ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಬಸ್ ಅಂತೂ ಕಂಡೇ ಇಲ್ಲ ಅವರು. ಆ ರೀತಿ ಇಂಪ್ರೂವ್ ಮಾಡಿ ಡೆವಲಪ್ ಮಾಡಿ ಒಳ್ಳೆ ಹೆಸರು ತಗೊಂಡು ನಾವು ಮುಂದೆ ಇವರಿಗೆ ಕೊಡೋಣ ಅಂತ ಮಾಡಬೇಕು ಹೊರತು ಅಕ್ಕಿ ಕೊಡ್ತೀವಿ, ಅದಕ್ಕೆ ಅಕ್ಕಿನೂ ಮಿಸ್ಯೂಸ್ ಆಗುತ್ತೆ ಪಾಪ ಅವ್ರಿಗೆ, ಆ ಟೈಮಲ್ಲಿ ದುಡ್ಡು ಬೇಕಾಗಿರುತ್ತೆ. ಎಸ್ ಸೋಮಶೇಖರ್ ಸರ್, ತುಪ್ಪ ಇದ್ರೆ ಅಥವಾ ನಮ್ಮನೇಲೆ ಜೇನುತುಪ್ಪ ಇದ್ರೆ ಎಷ್ಟು ಬೇಕಾದ್ರೂ ತಿನ್ಕೊಳ್ಳೋಣ, ಪರವಾಗಿಲ್ಲ. ಸಾಲ ಮಾಡಿ ತುಪ್ಪ ತಿನ್ನೋದಿದೆಯಲ್ಲ, ಇದು ಎಷ್ಟು ಸರಿ ಅಂತ. ಯಾಕಂದರೆ ಆಗಲೇ ಹೇಳಿದಂಥ ಈ ಲಿಸ್ಟಲ್ಲಿ ಪಂಜಾಬ್ ಈಗಾಗಲೇ 53.3% ಟೋಟಲ್ GST ಬಿಲ್ 53.3% ಸಾಲದಲ್ಲೇ ಇದೆ. ತಮಿಳುನಾಡು, ಕೇರಳ ಎಲ್ಲರೂ ಇದೆ, ಇದೆಲ್ಲರೂ ಸಾಲದನೇ ಇದೆ. ನಾಳೆ ಇದೇ ಲಿಸ್ಟಿಗೆ ಕರ್ನಾಟಕ ಬರುತ್ತಲ್ಲ ಅಂತ. ಅಲ್ಲ, ಕರ್ನಾಟಕಕ್ಕೆ ಬರೋದಕ್ಕೆ ಮೊದಲು ಪುನಃ ಜ್ಞಾಪಿಸಬೇಕು, ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ರೀನೇಮ್ ಮಾಡಿದ್ರು. ಟಾರ್ಗೆಟೆಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪೋ ಥರ ವ್ಯವಸ್ಥೆ ಮಾಡೋದಕ್ಕೆ ಇವ್ರು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಇದೇ ಇದೆ. ವೇರ್ ದೇ ಹ್ಯಾವ್ ಸೆಡ್ ದಟ್ ಕಂಪ್ಯೂಟರೈಸೇಷನ್ ಆಗಿಲ್ಲ, ಅದೆಲ್ಲ ಆದಮೇಲೆ ಕೂಡ ಕಂಪ್ಯೂಟರೈಸೇಷನ್ ದೊಡ್ಡ ಹಗರಣ ಆಯಿತು, ಎಲ್ಲ ಆಯಿತು. ಇದ್ರಲ್ಲಿ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಅರ್ಜೆಂಟಲ್ಲಿ ಎಲ್ಲ ಯೋಚನೆ ಮಾಡಿರ್ತಾರೆ, ಅದೆಲ್ಲ ಇಲ್ಲ ಯೋಚನೆ ಮಾಡಿ ಪೊಲಿಟಿಕಲಿ ಯೋಚನೆ ಮಾಡಿದ್ದಾರೆ. ಇಟ್ ವಾಸ್ ನಾಟ್ ಪ್ರಿಪೇರ್ಡ್ ಬೈ ಎನ್ ಎಕಾನಮಿಸ್ಟ್. ಎಕಾನಮಿ ತಿಳಿದವರು, ಇವಾಗ ಡಾಕ್ಟರ್ ಪರಮೇಶ್ವರ್ ಮೇ ಬಿ ಎ ಗುಡ್ ಡಾಕ್ಟರ್, ಈ ಮೇ ಬಿ ಗುಡ್ ಇನ್ ಸೋ ಮೆನಿ ಅದರ್ ಇದು. ಯು ಕೆನಾಟ್ ಗಿವ್ ಹಿಮ್ ಇದು. ಈಗ ದೇಶದಲ್ಲಿ TN Session ವೆಂಟ್ ಫಾರ್ ಪ್ರೆಸಿಡೆಂಟ್, ಇವರು ಒನ್ ಆಫ್ ದ ಬೆಸ್ಟ್ ಎಲೆಕ್ಷನ್ ಕಮಿಷನ್ಸ್ ಗೆದ್ರ. ಅಲ್ಲಿ ಅಮಿತಾಬ್ ಬಚ್ಚನ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ಸ್. ಹಿ ವಾಸ್ ಅ ಫೇಲಿಯರ್ ಇನ್ ಬಿಸ್ನೆಸ್ ಆಸ್ ವೆಲ್ ಆಸ್ ಇನ್ ಪಾರ್ಲಿಮೆಂಟ್. ಸೊ ಯಾರು ಯಾವುದಕ್ಕೆ ಹಚ್ಚಬೇಕು ಅನ್ನೋದು ಅದನ್ನೇ ಮಾಡಬೇಕು. ಅಂಡ್ ವಿತ್ ಅ ಸ್ಮಾಲ್ ಕರೆಕ್ಷನ್ ಸರ್, ಸೆಬಿಲ್ ನೀವು ಪ್ರಮೋಟ್ ಮಾಡಬೇಡಿ. ಸೆಬಿಲ್ ಇದೆ ಪ್ರೈವೇಟ್ ಕಂಪನಿ, ಅದರಲ್ಲಿ ಬೇಕಾದ ಸ್ಟಡಿ ಇದೆ, ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೆಬಿಲ್ ನೋ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಇಟ್ ಇಸ್ ಅ ಫ್ರಾಡ್. ಇಟ್ ಇಸ್ ಅ ಫ್ರಾಡ್. ನಾನು ನಿಮಗೆ ಕಳಿಸ್ತೀನಿ. ಇದಾಗಿತ್ತು ಇವತ್ತಿನ ಡಿಬೇಟ್. ಇನ್ನೂ ಸಾಕಷ್ಟು ವಿಚಾರಗಳಿದ್ವು ಮಾತನಾಡೋದಕ್ಕೆ, ಆದರೆ ಸಮಯಾವಕಾಶದ ಕೊರತೆ ಇರೋದ್ರಿಂದಾಗಿ ಇವತ್ತಿನ ಡಿಬೇಟನ್ನು ಮುಗಿಸಬೇಕಾಗಿದೆ. ಎಲ್ಲರೂ ಕೂಡ ಧನ್ಯವಾದಗಳು. ಕೊನೆಗೆ ಹೇಳೋದಂಥದ್ದು ಇಷ್ಟೇ, ಯಾರೇ ಏನೇ ಯೋಜನೆಗಳನ್ನು ಮಾಡಲಿ, ಒಂದೇ ಸರ್ಕಾರ ಬರೋದಲ್ಲ, ಮುಂದೆ ಇನ್ನೊಂದು ಸರ್ಕಾರ ಬರುತ್ತೆ, ಇನ್ನೊಬ್ಬರು ಮುಖ್ಯಮಂತ್ರಿಗಳು ಬರ್ತಾರೆ, ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಅಭಿವೃದ್ಧಿ ನಿರಂತರ. ಅಭಿವೃದ್ಧಿ ಮಾಡೋದರ ಕಡೆಗೆ ನಮ್ಮ ನಾಯಕರ ಗಮನ ಹರಿಸಲಿ ಅಂತ ಹೇಳ್ತಾ ಇವತ್ತಿನ ಡಿಬೇಟನ್ನು ಮುಗಿಸ್ತಾ ಇದ್ದೀವಿ. ಇಲ್ಲಿವರೆ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರೋ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ವಿಸ್ತಾರ ನ್ಯೂಸ್, ನಿಖರ ಜನಪರ.